ಮುಚ್ಚಿ ಬಾಯಿಗಳನ್ನು ತೆರೆದು ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆಮೇಲೆ ಕಳೆದ ದಿನ, ಕಳೆದ ಹಗಲು ರಾತ್ರಿ ಅದೇ ದೇವರು ನಮ್ಮನ್ನ ಅದ್ಭುತವಾಗಿ ನಮ್ಮನ್ನ ಕಣ್ಮಣಿಯ ಹಾಗೆ ನಮ್ಮನ್ನ ಕಾದು ನಡೆಸಿದಂತ ನಮ್ಮ ಕರ್ತನಿಗೆ ನಾವು ಸಂತೋಷದಿಂದ ಆತನ ಸಮ್ಮುಖದಲ್ಲಿ ನಾವೆಲ್ಲರೂ ಸ್ತೋತ್ರ ಹೇಳೋಣ. ಎಲ್ಲರೂ ಬಾಯಿಗಳನ್ನು ತೆರೆದು ಕರ್ತನಿಗೆ ಸ್ತೋತ್ರ ಮಾಡಿ. ಪ್ರತಿಯೊಬ್ಬರು ಬಾಯಿಗಳನ್ನು ತೆರೆದು ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡ್ರೆ ಯಾರು ಮೌನವಾಗಿರುತ್ತೆ. ಪ್ರತಿಯೊಬ್ಬರು ಬಾಯಿಗಳನ್ನು ತೆರೆದು ಸ್ತೋತ್ರ ಮಾಡಿ. ಸ್ತೋತ್ರ ಕೂಟವನ್ನ ದೇವರ ಕರದಲ್ಲಿ ಕೊಡ್ರಿ, ಒಂದೊಂದು ಭಾಗವನ್ನ ಕರ್ತನ ಹಸ್ತದಲ್ಲಿ ಕೊಡ್ರಿ. ಬರುವ ಎಲ್ಲ ದೇವ ಮಕ್ಕಳನ್ನ ಕರ್ತನ ಕರದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಸ್ತೋತ್ರ. ಯೆಸ್ ಲಾರ್ಡ್, ಹಲ್ಲೆಲೂಯಾ ಜೀಸಸ್. ಸಹೋದರಿಗಳಿಂದ ಪ್ರಾರ್ಥಿಸಿರಿ, ಬಾಯಿಗಳನ್ನು ತೆರೆದು ಪ್ರಾರ್ಥಿಸಿರಿ. ಶಬ್ದವಾಗಿ ನಾವು ಪ್ರಾರ್ಥನೆ ಮಾಡೋಣ, ಸ್ತೋತ್ರ ಮಾಡೋಣ. ದೇವ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ತುಂಬಿಕೊಳ್ಳುವಂತೆ ದೇವರ ವಾಕ್ಯ ಹೇಳುತ್ತಾ ಇದೆ. ಕರ್ತನನ್ನ ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬಂದಿರಿ. ಹಲ್ಲೆಲೂಯಾ. ಸಮಸ್ತ ನಿವಾಸಿಗಳೇ ಕರ್ತನಿಗೆ ಜಯ ಘೋಷ ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ, ಸ್ತೋತ್ರ. ದೇವರ ವಾಕ್ಯದ ಪ್ರೀತಿ ನೀತಿಗಳನ್ನ ಕುರಿತು ನಾನು ಹಾಡುವೆನು, ಕರ್ತನೇ ನಿನ್ನನ್ನು ಕೊಂಡಾಡುವೆನು ಎಂಬುದಾಗಿ. ಆತನ ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ದೇವರ ವಾಕ್ಯದ ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರದ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬಂದಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವೆಲ್ಲರೂ ದೇವರನ್ನು ಕೊಂಡಾಡೋಣ. ಕರ್ತನೇ, ನೀ ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳಿಗಾಗಿ ಅಪ್ಪ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಅಪ್ಪ ಎಡಗೈ ಬಲಗೈ ತಿಳಿಯದೆ ಅಪ್ಪ ದೇವರೇ ಸ್ತೋತ್ರ. ಅನ್ಯ ಮಾರ್ಗದಲ್ಲಿ ಲೋಕದಲ್ಲಿ ಪಾಪದಲ್ಲಿ ಜೀವಿಸ್ತಾ ಇದ್ದಂತ ನಮ್ಮನ್ನು, ನಮ್ಮ ಕುಟುಂಬವನ್ನು ನಿನ್ನ ಮಹಾ ಕೃಪೆಯಿಂದ ಮಹಾ ಕರುಣೆಯಿಂದ ನಮ್ಮನ್ನು ಕನಿಕರಿಸಿ ನಮಗೆ ಅಮೂಲ್ಯವಾದಂತ ರಕ್ಷಣೆಯನ್ನು ನೀನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಈ ದಿನದಲ್ಲಿ ಸ್ವಾಮಿ ನಿನ್ನ ಪರಿಶುದ್ಧವಾದ ಸತ್ಯವಾದ ಜೀವವುಳ್ಳ ನಾಮವನ್ನ ಸ್ತುತಿಸುವುದಕ್ಕಾಗಿ ನನ್ನನ್ನ ನೀನು ಆರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನಾವು ಹೃದಯ ಪೂರ್ವಕವಾಗಿ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ನಿನ್ನನ್ನ ಸ್ತುತಿಸಿ ಆರಾಧಿಸೋದಕ್ಕೆ ದೇವರೇ ನನಗೆ ಕೃಪೆ ಕೊಡು ಸ್ವಾಮಿ. ನಿನ್ನ ಸನ್ನಿಧಾನದಲ್ಲಿ ನನ್ನನ್ನು ಕರೆತಂದಕ್ಕಾಗಿ ಸ್ತೋತ್ರ. ಎಲ್ಲ ಸಹೋದರರು ಸಹೋದರಿಯರೆಲ್ಲರೂ ಬರೆಯುವ ಕಣ್ಣುಗಳನ್ನು ಮುಚ್ಚಿ ಬಾಯಿಗಳನ್ನು ತೆರೆದು ನಾವು ಕರ್ತನಿಗೆ ಮಹಿಮೆಯನ್ನು ಕೊಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರೇ, ಇದುವರೆಗೂ ನನ್ನ ಕುಟುಂಬವನ್ನ ಕಾದು ನಡೆಸಿದ ದೇವರೇ ನಿನಗೆ ಸ್ತೋತ್ರ. ನನ್ನ ಕಾಲು ಕಲ್ಲಿಗೆ ತಗಲದಂತೆ ನಿನ್ನ ದೂತ ನನಗೆ ಕಾವಲು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅನುದಿನ ನನ್ನ ಆರೋಗ್ಯವು ಬಲವು ಸೌಖ್ಯವು ಕೊಟ್ಟು ನನ್ನೆಲ್ಲಾ ಕೇಡಿನಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ. ನನ್ನ ಪ್ರಾಣವನ್ನ ಮರಣದಿಂದ ತಪ್ಪಿಸಿದ ದೇವರೇ, ಈ ಕಟ್ಟಿನಲ್ಲಿ ನನಗೆ ಸಹಾಯಕನಾಗಿದ್ದು ನನ್ನನ್ನು ಆಶೀರ್ವದಿಸಿದ ಕರ್ತನೇ ನಿನಗೆ ಸ್ತೋತ್ರ. ಎಲ್ಲರೂ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಯಾರು ಮೌನವಾಗಿರದ ದೇವರ ಸಮ್ಮುಖದಲ್ಲಿ ದೇವರನ್ನ ಮೆಚ್ಚಿಸುವವರಾಗಿ ದೇವರ ನಾಮವನ್ನ ಮೇಲಕ್ಕೆತ್ತಿ ದೇವರ ನಾಮವನ್ನ ಘನಪಡಿಸೋಣ. ದೇವರ ವಾಕ್ಯ ಹೇಳುತ್ತಾ ಇದೆ, ಯಾರು ನನ್ನನ್ನು ಸನ್ಮಾನಿಸುತ್ತಾರೋ ಅವರನ್ನು ನಾನು ಸನ್ಮಾನಿಸುತ್ತೇನೆ, ಯಾರು ನನ್ನನ್ನು ತಿರಸ್ಕರಿಸುವರೋ ಅವರನ್ನು ನಾನು ತಿರಸ್ಕರಿಸುತ್ತೇನೆ ಎಂಬುದಾಗಿ ನನಗೆ ನನ್ನ ನಾಮಕ್ಕೆ ಸಲ್ಲಬೇಕಾದ ಮಹಿಮೆ ನೀವು ಬೇರೆ ಎಲ್ಲಿಗೂ ಸಲ್ಲಗೊಳಿಸಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ದೇವರ ವಾಕ್ಯ ಹೇಳುತ್ತಾ ಇದೆ, ಆತನ ಪರಿಶುದ್ಧತ್ವ ಭೂಷಣದೊಡನೆ ಕರ್ತನಿಗೆ ಅಡ್ಡ ಬೀಳಿರಿ. ಹಲ್ಲೆಲೂಯಾ. ಆತನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ನಿಮ್ಮ ದೇಹವನ್ನು ಕರ್ತನಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ವಿವೇಕಪೂರ್ವಕವಾದ ಆರಾಧನೆ. ಆತನ ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಿರಿ, ಬುದ್ಧಿಯಿಂದಲೂ ಆತನನ್ನು ಆರಾಧಿಸಿರಿ. ಆತನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಅಪ್ಪ, ನೀನೊಬ್ಬನೇ ಆರಾಧನೆಗೆ ಒಡೆಯನು, ನೀನು ಆರಾಧನೆಗೆ ಅರಸನು, ನೀನು ಆರಾಧನೆಗೆ ಯೋಗ್ಯನು, ನೀನು ಆರಾಧನೆಗೆ ನಾಯಕನಾಗಿರುವ ದೇವರ ಸ್ವಾಮಿ. ನಿಮ್ಮನ್ನು ಸ್ತುತಿಸ್ತೇವೆ, ಸ್ತುತಿಸ್ತೇವೆ, ಸ್ತುತಿಸ್ತೇವೆ. ಎಲ್ಲರೂ ಆತ್ಮಭಾರದಲ್ಲಿ ದೇವರನ್ನು ಸ್ತುತಿಸಿದ್ರಿ. ಎಲ್ಲರೂ ಆమె ಸ್ತೋತ್ರದಲ್ಲಿ ಅನ್ಯ ಭಾಷೆಯಲ್ಲಿ ಎಲ್ಲ ಸಹೋದರ ಸಹೋದರರು ಒಟ್ಟಾಗಿ ದೇವರ ಆತನೇ ನೂತನ ಕೀರ್ತನೆಯನ್ನು ಹಾಡಿರಿ. ಭೂನಿವಾಸಿಗಳೇ ಆತನನ್ನು ಕೊಂಡಾಡಿರಿ. ಸ್ತೋತ್ರಂ 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 ಸ್ತೋತ್ರಂ. ರಬಲಬಲಬ ರಿಗಮನಮನ ಶಂಕರಬ ಅರ್ಕಮನ ತುರಿಮನ ಉಡಗದಗನ ರಿಗನಗನ ಅಂದರಮನ ಅರ್ಕಮನ ತುರಿಮನಮನ. ದೇವರೇ, ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಸ್ವಾಮಿ. ನಿನ್ನ
ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ನಿನ್ನ ಆತ್ಮನ ಶಕ್ತಿ ನಮ್ಮ ಮಧ್ಯದಲ್ಲಿ ಶಕ್ತವಾಗಿ ಚಲಿಸಲಿ ಅಪ್ಪ. ದೇವರೇ ನಿನಗೆ ಸ್ತೋತ್ರ ಮಾಡುತ್ತೇವೆ. ನಿನ್ನ ವಾಕ್ಯದ ತಾಯಿದೆ, ಕರ್ತನ ಮುಂದೆ ಸಮುದ್ರವು ಅದರಲ್ಲಿರುವುದು, ಭೂಮಿಯು ಅದರ ನಿವಾಸಿಗಳು ಘೋಷಿಸಲಿ, ನದಿಗಳು ಚಪ್ಪಾಳೆ ಹೊಡೆಯಲಿ, ಪರ್ವತಗಳೆಲ್ಲ ಉತ್ಸಾಹ ಧ್ವನಿ ಮಾಡಲಿ. ಸಮಸ್ತ ಭೂನಿವಾಸಿಗಳೇ ಕರ್ತನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉತ್ಸಾಹ ಧ್ವನಿ ಮಾಡಿ ಹಾಡಿರಿ. ಹಿನ್ನಡೆಯದೆ ಕರ್ತನಿಗೆ ಸ್ತುತಿಸಿರಿ. ಹಿನ್ನಡೆಯನ್ನು ನುಡಿಸುತ್ತಾ ಭಜಿಸುತ್ತಾ ತುತ್ತೂರಿಗಳನ್ನ ಕೊಂಬನ್ನು ಊದುತ್ತಾ ಕರ್ತನಿಗೆ ಜಯಘೋಷ ಮಾಡಿರಿ ಎಂಬುದಾಗಿ. ದೇವರೇ ನೀನು ಕೆರೂಬಿನ ಮಧ್ಯದಲ್ಲಿ ಇರುವಂತ ದೇವರು, ನೀನು ಜೀವಗಳಲ್ಲಿ ನಿವಾಸಿಸುವಂತ ದೇವರು, ನೀನು ಮಹೋನ್ನತನು, ನೀನು ರಾಜಾದಿ ರಾಜನು, ನೀನು ದೇವಾದಿ ದೇವನು, ನೀನು ಕರ್ತಾದಿ ಕರ್ತನು, ನೀನು ಭೂಪರಲೋಕವನ್ನು ಆಳುವ ದೇವರು, ಸಮಸ್ತಕ್ಕೂ ಒಡೆಯನಾಗಿರುವ ಕರ್ತನು, ಮರಣವನ್ನು ಜಯಿಸಿದ ದೇವರು, ಸೈತಾನ ತಲೆಯನ್ನು ಚಚ್ಚಿದಂತ ದೇವರು, ಸಮಸ್ತ ಲೋಕದ ಪಾಪವನ್ನು ಶಿಲುಬೆಯಲ್ಲಿ ಹೊತ್ತುಕೊಂಡ ಸ್ವಾಮಿ. ನೀನು ನಮಗೆ ಜಯ ಬಿಡುಗಡೆ ಕೊಟ್ಟಿರುವಂತ ಕರ್ತನು, ನಮ್ಮನ್ನು ಪರಿಶುದ್ಧವಾಗಿ ಮಾಡಿದಂತ ದೇವರು. ಆಮೇಲೆ ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಮ್ಮನ್ನ ಹೆಸರು ಹಿಡಿದು ಕರೆದಂತ ದೇವರು. ನೀನು ಒಳ್ಳೆಯವನು, ಒಳ್ಳೆಯವನು, ಸದಾ ಒಳ್ಳೆಯದನ್ನೇ ಮಾಡುವ ಕರ್ತನು ಸ್ವಾಮಿ. ಓ ಹಲ್ಲೆಲೂಯಾ. ದೇವರೇ ನಿನ್ನ ಮುಂದೆ ಬಂದಿರುವ ನಿನ್ನ ಮಕ್ಕಳನ್ನ ಬಲಪಡಿಸು, ನೀನು ಶಕ್ತೀಕರಿಸು ಕರ್ತನೇ. ಈ ದಿನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸ್ವಾಮಿ ನಿನ್ನ ಪರಿಶುದ್ಧ ಉನ್ನತವಾದಂತ ನಾಮವನ್ನ, ನಿನ್ನ ಕೃಪೆಯ ಮಹಿಮೆ ಉಳ್ಳಂತ ನಾಮವನ್ನ ನಾವೆಲ್ಲರೂ ಒಟ್ಟಾಗಿ ಸ್ತುತಿಸಿ ದೇವರೇ ಜಯಘೋಷ ಮಾಡುವುದಕ್ಕೆ ನಿನ್ನ ಆತ್ಮನ ಶಕ್ತಿ ನಮ್ಮ ಮೇಲೆ ಈ ನಿಮಿಷದಲ್ಲಿ ಇಳಿಯುವಂತೆ ಮಾಡು ಕರ್ತನೇ. ಈ ಆಲಯವನ್ನ ನಿನ್ನ ರಕ್ತ ಕೋಟಿಯಲ್ಲಿ ಮರೆಮಾಡಿ ಸ್ವಾಮಿ. ಈ ಆಲಯದ ಸುತ್ತಲೂ ನಿನ್ನ ದೂತರು ಇಳಿದು ಬರಲಿ ಅಪ್ಪ. ನಿನ್ನ ಪರಲೋಕದ ಬೆಂಕಿಯನ್ನು ಕಾವಲಿಡು ಕರ್ತಾವೆ. ಒಂದೊಂದು ಭಾಗದ ಮೇಲೆ ನಿನ್ನ ಕನಿಕರಗಳ ಹಸ್ತ ಇಳಿದು ಬರಲಿ. ಆತ್ಮನ ಸಾನ್ನಿಧ್ಯದಲ್ಲಿ ಸಂಚಕಾರವಾಗಿ ಚಲಿಸಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಯಾವುದು ಮನುಷ್ಯನ ಬುದ್ಧಿಯಲ್ಲಿಯೂ ಮನುಷ್ಯನ ಜ್ಞಾನದಲ್ಲಿಯೂ ನಡೆಯದಂತೆ ಆತ್ಮನ ಬಲದಲ್ಲಿ ಎಲ್ಲವೂ ನಡೆಯುವಂತೆ ದೇವರೇ ನಿನ್ನ ಆತ್ಮನನ್ನು ಅನುಗ್ರಹಿಸು ಎಂದು ದೇವರೇ ನಿನ್ನ ಬಳಿಗೆ ಬಂದಿರುವ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು. ಅವರ ಕೊರತೆಗಳು ನೀಗಿಸು, ಅವರ ಕಷ್ಟ ಕಣ್ಣೀರುಗಳು ನೀಗಿಸು, ಅವರ ಹೋರಾಟಕ್ಕೆ ಬಿಡುಗಡೆ ಮಾಡು, ಅವರ ಇಕ್ಕಟ್ಟುಗಳಿಗೆ ಬಿಡುಗಡೆ ಮಾಡು, ಅವರ ರೋಗಗಳಿಗೆ ಬಿಡುಗಡೆ ಮಾಡು, ಸಾಲದ ಬಂಧನದಿಂದ ಬಿಡುಗಡೆ ಮಾಡು. ಶಾಪಗಳು ಮುರಿಯಲಿ, ಪಾಪ ಜೀವಿತ ಮಾನಸಾಂತರ ಕಡೆಗೆ ನಡೆಸಲ್ಪಡಲಿ. ನಿನ್ನ ಮಹಿಮೆಯನ್ನು ಕಾಣುವಂತೆ, ನಿನ್ನ ಪ್ರಸನ್ನತೆ ಅನುಭವಿಸುವಂತೆ ದೇವರೇ ಈ ಆಲಯವನ್ನು ನೀನು ಆಶೀರ್ವದಿಸು. ಅಗ್ನಿ ಸ್ತಂಭವಾಗಿಯೂ ಮೇಘ ಸ್ತಂಭವಾಗಿಯೂ ಸ್ವಾಮಿ ನಿನ್ನ ಸಾನ್ನಿಧ್ಯದಲ್ಲಿ ಚಲಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಸಭೆಗೆ ವಿರುದ್ಧವಾಗಿ ಕಲ್ಪಿಸಿದ ಎಲ್ಲ ದುಷ್ಟನ ಆಯುಧಗಳು ಯೇಸುವಿನ ನಾಮದಲ್ಲಿ ಮುರಿದೋಗಲಿ. ನಿಮಗೆ ಶಕ್ತಿ ಇದೆ. ಎಲ್ಲ ದುಷ್ಟರ ಕ್ರಿಯೆಗಳು ಮುರಿದೋಗಲಿ ಯೇಸುವಿನ ನಾಮದಲ್ಲಿ. ದೇವರೇ ನೀಡುವಂತ ನಿನ್ನ ಸಾನ್ನಿಧ್ಯ ನಮ್ಮ ಪಟ್ಟಣದ ಮೇಲೆ ಚಲಿಸಲಿ, ನಮ್ಮ ದೇಶದ ಮೇಲೆ ಚಲಿಸಲಿ, ಭೂ ನಿವಾಸಿಗಳ ಮೇಲೆ ಚಲಿಸಲಿ, ಎಲ್ಲ ಅನ್ಯ ಜನಗಳ ಮೇಲೆ ಚಲಿಸಲಿ. ಈ ದೇಶದ ಶಾಪಗಳು ಮುರಿಯಲಿ, ಈ ದೇಶದ ಬಂಧನಗಳು ಮುರಿಯಲಿ, ಈ ದೇಶದಲ್ಲಿರುವ ದುರಾತ್ಮಗಳು ನೀಗಲಿ, ಈ ದೇಶದಲ್ಲಿರುವ ಅಂಧಕಾರ ಶಕ್ತಿಗಳು ನೀಗಲಿ. ದೇವರೇ ಇವತ್ತಿನ ಈ ಆರಾಧನೆಯು ನಮಗೂ ನಮ್ಮ ದೇಶಕ್ಕೂ ಆಶೀರ್ವಾದ ತರುವಂತೆ ಅಪ್ಪ. ನಿನ್ನ ಕನಿಕರಗಳ ಹಸ್ತ ಇಳಿದು ಬರಲಿ ಕರ್ತಾವೆ. ನೀನು ಉನ್ನತನು, ಮಹೋನ್ನತನು, ಉನ್ನತೋನ್ನತ ಸಿಂಹಾಸನ ರೂಢನು. ನೀನು ಪರಲೋಕವನ್ನು ಆಳುವಂತ ದೇವರು ಸ್ವಾಮಿ. ಆಕಾಶ ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠವಾಗಿದೆ ಕರ್ತನೆ. ಈ ನಿನ್ನ ಪಾದಪೀಠದಲ್ಲಿ ನಾವು ನಿಮ್ಮನ್ನು ಅಡ್ಡ ಬಿಟ್ಟು ಆರಾಧಿಸುತ್ತೇವೆ. ನಮ್ಮನ್ನು ನಾವೇ ತಗ್ಗಿಸಿಕೊಂಡವರಾಗಿ ನಿನ್ನ ನಾಮವನ್ನು ಮೇಲಕ್ಕೆತ್ತಿ ಘನಪಡಿಸುತ್ತೇವೆ. ಹಾಗೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಆಶೀರ್ವದಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಮುಂದಿನ ಭಾಗ ನಿನ್ನ ಕರದಲ್ಲಿ ಸಮರ್ಪಿಸ್ತೇನೆ. ಬಂದಿರುವ ದೇವ ಮಕ್ಕಳಿನ ಕರದಲ್ಲಿ ಸಮರ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಪರಲೋಕ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಒಟ್ಟಾಗಿ ಹಾಡುಗಳಿಂದ ಕರ್ತನನ್ನ ಸ್ತುತಿಸಿ ನಾವು ಆರಾಧನೆ ಮಾಡಿಕೊಳ್ಳೋಣ. ಎಂದು ಆನಂದ ನನ್ನ ಯೇಸು ನೀಡುವ ಎಂಬ ಹಾಡನ್ನು ಹಾಡಿ ನಾವು ಕರ್ತನನ್ನ ಆರಾಧಿಸೋಣ. Tutti,
ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ. ಪರಿಶುದ್ಧಾತ್ಮನ ಸಂತೋಷವಾಗಿ ನಮ್ಮ ಮಧ್ಯದಲ್ಲಿ ಅವರು ಚಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಎಲ್ಲಿ ಪರಿಶುದ್ಧಾತ್ಮನಿದ್ದಾರೋ ಅಲ್ಲಿ ಬಿಡುಗಡೆ ಉಂಟು ಎಂದು ವಾಕ್ಯದಲ್ಲಿ ಬರ್ತಿದೆ. ಹಲ್ಲೆಲೂಯಾ. ನಮ್ಮನ್ನ ಎಲ್ಲಾ ವಿಷಯಗಳಿಂದ ಬಿಡುಗಡೆ ಕೊಡುವುದಕ್ಕಾಗಿ ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ ಸಂಚಾರವಾಗಿ ಅವರಲ್ಲಿ ಚಲಿಸ್ತಾ ಇದೆ. ಆಮೆನ್. ಮತ್ತೊಂದು ಹಾಡಿ ನಾವು ಕರ್ತನನ್ನ ಮತ್ತೊಂದು ಆವೃತ್ತಿ ಆರಾಧನೆ ಮಾಡಿಕೊಳ್ಳೋಣ. ಸ್ತುತಿ ಮಾಡುವೆ ಕರ್ತನಿಗೆ, ಹಾಡನ್ನು ಹಾಡಿ ಆರಾಧಿಸೋಣ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? Yeah.
ನೀನು ನನ್ನ ಆರಿಸಿ ತೆಗೆದುಕೊಂಡಿಲ್ಲ, ನಾನೇ ನಿನ್ನ ಆರಿಸಿ ತೆಗೆದುಕೊಂಡಿದ್ದೇನೆ. ದೇವರು ನಿನ್ನ ಆರಿಸಿಕೊಂಡಿರುವಂಥದ್ದು ನೀನು ಹೊರಟು ಹೋಗಿ ಫಲವನ್ನ ಕೊಡುವಂತವರಾಗಬೇಕು. ಆ ಫಲವು ನಿಲ್ಲುವಂತದ್ದಾಗಬೇಕು ಎಂಬುದಾಗಿ ಈ ಸಮಯದಲ್ಲಿ ದೇವರನ್ನ ಕೇಳೋಣವೇ. ನನ್ನ ಚಿತ್ತದಂತೆ ನಾನು ಇಲ್ಲಿಗೆ ಬಂದಿಲ್ಲ ಸ್ವಾಮಿ, ನಿನ್ನ ಚಿತ್ತದಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಪ್ಪ. ನಾನು ಫಲ ಕೊಡಬೇಕು, ನಾನು ಫಲ ಕೊಡಬೇಕು, ನನ್ನ ಫಲವು ನಿಲ್ಲುವಂತದಾಗಬೇಕು. ನನ್ನನ್ನು ಅಭಿಷೇಕಿಸು. ನಾನು ಯಾರಿಗ ಸುವಾರ್ತೆ ಸಾರುತ್ತಿದ್ರು ಆ ಸುವಾರ್ತೆ ನಂಬುವವರನ್ನು ಆಶೀರ್ವದಿಸು ದೇವರೇ. ಸುವಾರ್ತೆ ಸಾರುವ ಒಂದು ಸಾಧನವಾಗಿಯೂ, ಸುವಾರ್ತೆ ಸಾರುವ ಒಂದು ಪಾತ್ರೆಯಾಗಿಯೂ, ಸುವಾರ್ತೆ ಸಾರುವಂತ ಒಂದು ಅಭಿಷಿಕ್ತ ವ್ಯಕ್ತಿಯಾಗಿಯೂ ನನ್ನ ನೀನು ಮಾರ್ಪಡಿಸು. ಎಲ್ಲರೂ ಹೇಳೋಣ, ದೇಶದಲ್ಲಿ ನಿನ್ನ ನಾಮವನ್ನು ನಾನು ಮಹಿಮೆಪಡಿಸುವಂತೆ ನನ್ನನ್ನು ಉಪಯೋಗಿಸು ದೇವರೇ. ನಿನ್ನ ನಾಮವನ್ನು ಲೋಕದ ಕಟ್ಟ ಕಡೆಗಳನ್ನು ತೆಗೆದುಕೊಂಡು ಹೋಗುವ ಅಭಿಷೇಕ ನನ್ನ ಮೇಲೆ ಸುರಿಯ ಮಾಡಿ ಜಾತಿ ಜನಗಳು ನಿನ್ನನ್ನು ಸ್ತುತಿ ಮಾಡುವಂತೆ, ಎಲ್ಲರೂ ನಿನ್ನ ಬೆಳಕಿನಲ್ಲಿ ನಡೆಯುವಂತೆ ಕೃಪೆ ಕೊಡುಕ. ಎಲ್ಲರೂ ಹೇಳೋಣ, ನನ್ನನ್ನು ಅಭಿಷೇಕಿಸಿ ಸಮಯದಲ್ಲಿ ಆತ್ಮನೇ ನಿನ್ನ ಸಾನ್ನಿಧ್ಯ ನನ್ನ ಮೇಲೆ ಇಳಿದು ಬರಲಿ. ಎಷ್ಟು ಜನ ಕೇಳುತ್ತೀರಿ?
ಇವಾಗ ನಮ್ಮ ಕರಗಳನ್ನು ಮೇಲೆ ತೆಗೆದು ಪರಲೋಕವನ್ನು ನೋಡಿ ಹೇಳೋಣ. ದೇವರ ವಾಕ್ಯದಲ್ಲಿ ಹೀಗೆ ಬರೆಯುತ್ತಾ ಇದ್ದಾರೆ. ಯೆಶಾಯ 35ನೇ ಅಧ್ಯಾಯ 15ನೇ ವಾಕ್ಯ, ಉನ್ನತ ಲೋಕದಿಂದ ದಿವ್ಯಾತ್ಮಧಾರೆಯು ಸುರಿಯಲ್ಪಡುವುದು. ನಾವು ಪ್ರಾರ್ಥನೆ ಮಾಡೋಣ. ತಂದೆಯು ವಾಗ್ದಾನ ಮಾಡಿರುವಂತ, ಕರ್ತನಾದ ಯೇಸು ಹೇಳಿರುವಂತ ಆ ಆತ್ಮನ ನಮ್ಮ ಮೇಲೆ ಇಳಿಯಲಿ. ನಾವೆಲ್ಲರೂ ಪ್ರಾರ್ಥಿಸೋಣ, ಎಲ್ಲರೂ ಪ್ರಾರ್ಥಿಸೋಣ. ಕರಗಳ ಮೇಲೆ ಕೈ ಎತ್ತಿ ನೇರವಾಗಿ ನಮ್ಮ ಪರಲೋಕದ ಕಡೆಗೆ ಕರಗಳನ್ನೆತ್ತಿ, ನಿನ್ನ ಸಮ್ಮುಖದಿಂದ ನಿನ್ನ ಆತ್ಮನು ನಮ್ಮ ಮೇಲೆ ಇಳಿದು ಬರಬೇಕು. ಆತ್ಮನು ಬಂದಾಗ ನಮ್ಗೆ ಅಭಿಷೇಕವು, ಆತ್ಮನು ಬಂದಾಗ ವರದಾನವು, ಆತ್ಮನು ಬಂದಾಗ ಬಿಡುಗಡೆಯು, ಆತ್ಮನು ಬಂದಾಗ ಆರೋಗ್ಯವು, ಆತ್ಮನು ಬಂದಾಗ ಹೊಸ ಬಾಳು, ಆತ್ಮನು ಬಂದಾಗ ನವ ಜೀವನ, ಆತ್ಮನು ಬಂದಾಗ ಸಂತೋಷವು, ಆ ಆತ್ಮನು ಬಂದಾಗ ಸಮಾಧಾನ, ಆ ಆತ್ಮನು ಬಂದಾಗ ನಮಗೆ ಸಮೃದ್ಧಿ, ಆ ಆತ್ಮನು ಬಂದಾಗ ನಮಗೆ ಸಂತೃಪ್ತಿ. ಅದನ್ನು ಕೊಡುವ ಪವಿತ್ರ ಆತ್ಮನೇ ನನ್ನ ಮೇಲೆ ಇಳಿದು ಬಾ. ಈ ಸಮಯದಲ್ಲಿ ನಾನು ರೂಪಿಸಿಕೊಡುತ್ತೇನೆ ಅಪ್ಪ. ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ನಾನು ಪ್ರಾರ್ಥಿಸ್ತೇನೆ. ನನ್ನ ಮೇಲೆ ನಿನ್ನ ಸಾನ್ನಿಧ್ಯ ಇಳಿಯಲು, ಶುದ್ಧೀಕರಿಸಲು, ಬಲಪಡಿಸಲು, ನನ್ನನ್ನು ಉಪಯೋಗಿಸಲು, ನನ್ನ ಆಶೀರ್ವಾದ ನಿಧಿಯಾಗಲು, ನಿನ್ನ ರಾಜ್ಯವನ್ನು ಕಟ್ಟಲು, ಸಭೆಯನ್ನು ಕಟ್ಟಲು, ಜನಗಳನ್ನ ರಕ್ಷಣೆ ಕಡೆಗೆ ನಡೆಸಲು ನನ್ನ ಮೇಲೆ ಆತ್ಮನೇ ಇಳಿದು ಬಾ. ನನ್ನ ಕುಟುಂಬದ ಶಾಪಗಳು ಮುರಿಯಲು, ಪಾಪ ಜೀವಿತವನ್ನು ನೀಗಿಸುವುದಕ್ಕಾಗಿ, ಕುಟುಂಬದ ಚಿತ್ತ ದುಃಖ ಭಾರ ನೀಗುವುದಕ್ಕಾಗಿ ಬಿಡುಗಡೆ ಮಾಡುವ ಆತ್ಮನೇ ಇಳಿದು ಬಾ. ನನ್ನ ವ್ಯಾಪಾರದಲ್ಲಿ ಅಭಿವೃದ್ಧಿ ಮಾಡುವ, ನನ್ನ ಕೆಲಸದಲ್ಲಿ ಅಭಿವೃದ್ಧಿ ಮಾಡುವ, ನನ್ನ ಕುಟುಂಬದ ಅಭಿವೃದ್ಧಿ ಮಾಡುವ ಆತ್ಮನೇ ನನ್ನ ಮೇಲೆ ಇಳಿದು ಬಾ. ಎಲ್ಲರೂ ಸೇರಿ ಪ್ರಾರ್ಥಿಸೋಣ. ಆತ್ಮನೇ ನನಗೊಂದು ಬಿಡುಗಡೆಯೊಂದಿಗೆ ಆರಾಧನೆಯಲ್ಲಿ ಕೊಡು. ಎಲ್ಲರೂ ವೈರಾಗ್ಯದಿಂದ ಕೇಳಿ, ಈಗ ನನ್ನನ್ನು ಕೇಳಿಕೊ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ, ನಿನಗೆ ತಿಳಿಯದ ಗೂಢಾರ್ಥವನ್ನು ನಾನು ನಿನಗೆ ಗೋಚರಪಡಿಸುತ್ತೇನೆ. ನಾನು ನಿನ್ನ ಕಟ್ಟಡವನ್ನ ಜೀರ್ಣೋದ್ಧಾರ ಮಾಡುತ್ತೇನೆ ಎಂದು ಹೇಳಿರುವ ನಮ್ಮ ಕರ್ತನು ನಮ್ಮ ಮಧ್ಯದಲ್ಲಿ ಸಂಚಾರವಾಗಿ, ಯಾರು ಅವರನ್ನು ಕೂಗ್ತಾರೋ, ಯಾರು ಅವರಿಗೆ ಮನಪೂರ್ವಕವಾಗಿ ಪ್ರಾರ್ಥಿಸ್ತಾರೋ ಅವರಿಗೆ ನಾನು ಸಿಕ್ಕುತ್ತೇನೆ ಎಂದು ಹೇಳಿದಂತ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಆತನು ಸತ್ತವನಲ್ಲ, ಸತ್ತರ ಒಳಗಿನ ಮೊದಲಿಗಾಗಿ ಎದ್ದು ಬಂದವನು, ಪುನರುತ್ಥಾನವನ್ನು ಹೊಂದಿರುವವನು, ಮೃತ್ಯುಂಜಯ ಬಯಸವುಳ್ಳವನು, ಮರಣಾಧಿಕಾರಿಯನ್ನು ಜಯಿಸಿದಾತನು, ಲೋಕವನ್ನು ಜಯಿಸಿದಾತನು, ರಾಜರ ರಾಜನು, ಒಡೆಯರ ಒಡೆಯನು, ಕರ್ತನ ಕರ್ತನು, ಯುಗ ಯುಗಗಳಿಗೂ ತಲತಲಾಂತರಗಳಿಗೂ ದೇವರಾಗಿರುವ ಯೇಸು ಆತನ ಮಧ್ಯದಲ್ಲಿದ್ದಾನೆ. ನಿನ್ನನ್ನು ಪ್ರಾರ್ಥಿಸುವವರನ್ನ, ತೂಗುವವರನ್ನ, ನಿನ್ನನ್ನು ಆರಾಧಿಸುವ ನಿನ್ನ ಮಕ್ಕಳನ್ನ ಎರಡು ಕರವನ್ನು ಚಾಚಿ ಯೇಸುವೇ ನಿನ್ನ ಆಶೀರ್ವದಿಸಪ್ಪ. ಇವರ ಆರಾಧನೆಯು ನಿನಗೆ ಮಹಿಮೆ ತರುವಂಥದ್ದು, ಇವರ ಆರಾಧನೆಯನ್ನು ನಾಮಕ್ಕೆ ಘನ ತರುವಂಥದ್ದಾಗಲಿ. ಈ ಸಭೆಯಲ್ಲಿ ನಿಮ್ಮನ್ನ ನಾವೆಲ್ಲರೂ ಒಟ್ಟಾಗಿ ಸ್ತುತಿಸಿ ಘನಪಡಿಸಿ ಆರಾಧಿಸುವಂತೆ ಒಳ್ಳೆ ಕೃಪೆ ನಮ್ಮ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲರನ್ನ ಆಶೀರ್ವಾದ ಮಾಡು, ಬಿಡುಗಡೆ ಮಾಡು, ಶಕ್ತೀಕರಿಸಿ. ಮುಂದಿನ ಭಾಗ ನಿನ್ನ ಕೃಪಾಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ನಿನ್ನ ಮಧ್ಯಸ್ಥನಾಗಿ ನಿಂತು ನಡೆಸು, ಬಲಪಡಿಸು, ಆಶೀರ್ವದಿಸು. ಪ್ರಾರ್ಥನೆ ಆರಾಧನೆ ಕೇಳಿದಕ್ಕೆ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯಾ. ಎಲ್ಲರೂ ಕರಗಳನ್ನು ತಟ್ಟಿ ಕರ್ತನಿಗೆ ನಾವು ಸ್ತೋತ್ರ ಕೊಡೋಣ. ಕಣ್ಗಳನ್ನು ಮುಚ್ಚಿ ಯಾರಾದರೂ ಒಬ್ಬರಿಗೆ ಊಟವನ್ನು ದೇವರ ಕರ್ತನಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ, ಸರ್ವಶಕ್ತನೇ, ಆಲೋಚನಾಕರ್ತನೇ, ತಂದೆಯ ದೇವರು ನಿಮಗೆ ಸ್ತೋತ್ರ ಮಾಡ್ತೇನೆ ಸಪ್ಪ. ಹಲ್ಲೆಲೂಯಾ. ಅಪ್ಪ ಕರ್ತನಿಗೆ ಒಳ್ಳೆ ಸಭೆಗಾಗಿ ಸ್ತೋತ್ರ ಮಾಡ್ತೇನೆ ಕರ್ತನೆ. ಅಪ್ಪ ಕರ್ತನೆ, ಹಲ್ಲೆಲೂಯಾ. ನಾವು ಮಾಡಿದ ಆರಾಧನೆ ಸ್ವಾಮಿ, ಹಲ್ಲೆಲೂಯಾ, ಅದು ರೂಪದ ಹಾಗೆ ಸ್ವಾಮಿ ನಿನ್ನ ಸ್ಥಾನಕ್ಕೆ ಏರಲ್ಪಟ್ಟು ಕರ್ತನೆ, ಹಲ್ಲೆಲೂಯಾ, ಅದು ಕರ್ತನ ಯಜ್ಞದಲ್ಲಿ ಕರ್ತನೆ, ಹಲ್ಲೆಲೂಯಾ, ಒಳ್ಳೆ ಹೋಮ ಮಾಡುವಂತ ಒಳ್ಳೆ ಸುವಾಸನೆ ಉಂಟು ಮಾಡಲಿ ಕರ್ತನೆ, ಹಲ್ಲೆಲೂಯಾ. ನಮ್ಮ ಆರಾಧನೆ ಸ್ವಾಮಿ ನಿಮಗೆ ಮೆಚ್ಚುಗೆ ಆಗಲಿ ಕರ್ತನೆ, ಹಲ್ಲೆಲೂಯಾ. ನಮ್ಮ ಆರಾಧನೆ ಸ್ವಾಮಿ ನಿಮಗೆ ಸಂತೋಷ ತರಲಿ ಕರ್ತನೆ, ಹಲ್ಲೆಲೂಯಾ. ಒಳ್ಳೆ ಆರಾಧನೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನಮ್ಮ ಮಧ್ಯದಲ್ಲಿ ಚಲಿಸಿದಕ್ಕಾಗಿ ಸ್ತೋತ್ರ ಸಪ್ಪ. ಒಬ್ಬರು ಮುಟ್ಟಿದಕ್ಕಾಗಿ ಸ್ತೋತ್ರ ಕರ್ತನೆ, ನಿಮ್ಮ ಸ್ಥಾನದಲ್ಲಿ ನಮ್ಮ ಮಧ್ಯದಲ್ಲಿ ವಾಸ ಮಾಡೋದಕ್ಕಾಗಿ ಸ್ತೋತ್ರ ಸಪ್ಪ. ಅಪ್ಪ ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ತಂದೆಯ ದೇವರೇ, ಮುಂದಿನ ಭಾಗಗಳು ಸ್ವಾಮಿ ನಿನ್ನ ಕರೆದು ಒಪ್ಪಿಸಿಕೊಳ್ಳಿ
ಸ್ತೋತ್ರ ರಾಜ. ಹಾಲೆಲೂಯ. ವಾಕ್ಯದ ಭಾಗವನ್ನು ಆಶೀರ್ವದಿಸಿದ ಹಾಲೆಲೂಯ. ಅಪ್ಪ ಇವತ್ತು ಸ್ವಾಮಿ ನೀನೆ ವಾಕ್ಯ ದೇವಸ್ಥಾನಕ್ಕೆ ಸ್ತೋತ್ರ ಯೇಸಪ್ಪ. ಅಪ್ಪ ಸೇವಕರನ್ನು ಆಶೀರ್ವದಿಸಿ ಬಲಪಡಿಸಿ ಅವ್ರ ಮುಖಾಂತರವಾಗಿ ಕರ್ತನೆ ಶಕ್ತವಾದ ಒಂದು ವಾಕ್ಯವನ್ನು ಸ್ವಾಮಿ ಹಾಲೆಲೂಯ ನಮಗೆ ತಿಳಿಸುತ್ತ ಕರ್ತನೆ ಹಾಲೆಲೂಯ. ಆ ವಾಕ್ಯ ಸ್ವಾಮಿ ಹಾಲೆಲೂಯ ನಮ್ಮ ಜೀವಿತದಲ್ಲಿ ಕರ್ತನೆ ಹಾಲೆಲೂಯ ಅದನ್ನು ಕೈಗೊಂಡು ನಡೆಯುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸು ಕರ್ತನೆ. ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ತರಲಿ ಸ್ವಾಮಿ. ಅದು ಶಾಂತಿ ಸಮಾಧಾನ ನೆಮ್ಮದಿಯನ್ನು ತರಲಿ ಕರ್ತನೆ ಹಾಲೆಲೂಯ. ಅದು ಆತ್ಮೀಯ ಸಾಧಿಯನ್ನು ತರಲಿ ಕರ್ತನೆ ಹಾಲೆಲೂಯ. ಆತ್ಮನ ಫಲಗಳು ನಮ್ಮಲ್ಲಿ ಕಾರ್ಯ ಮಾಡಲಿ, ನಮ್ಮ ಮನೆಯಲ್ಲಿ ವಾಸ ಮಾಡಲಿ ಸಪ್ಪ ಹಾಲೆಲೂಯ. ಅದು ಒಂದು ದೊಡ್ಡ ಬಿಡುಗಡೆ ಉಂಟು ಮಾಡಲಿ ಕರ್ತನೆ ಹಾಲೆಲೂಯ. ಅಪ್ಪ ಆ ವಾಕ್ಯವನ್ನು ಸ್ವಾಮಿ ನಮ್ಮ ಹೃದಯ ಹಲಗೆ ಮೇಲೆ ಬದುಕೊಂಡು ಕೃಪೆ ಮಾಡು ಹಾಲೆಲೂಯ. ಅದು ಜ್ಞಾಪಕ ಪಟ್ಟಿ ರೀತಿಯಲ್ಲಿ ಕರ್ತನೆ ನಮ್ಮ ಕೈಗಳಲ್ಲಿ ಹಣೆಯಲ್ಲಿ ಕಟ್ಟಿಗಳನ್ನು ಕೃಪೆ ಮಾಡಿ ಸಪ್ಪ. ಅದು ಕೈಗಳನ್ನು ನಡೆಯುವಂತೆ ಕೃಪೆ ಮಾಡು ಕರ್ತನೆ ಹಾಲೆಲೂಯ. ಅಪ್ಪ ಕಾಣಿಕೆ ಭಾಗವನ್ನು ಆಶೀರ್ವದಿಸು ಕರ್ತನೆ ಹಾಲೆಲೂಯ. ಅಪ್ಪ ಕೊಡುವ ಕರಗಳನ್ನು ಆಶೀರ್ವದಿಸು ಕರ್ತನೆ, ಹೇಳುವಾಗಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸು ಕರ್ತನೆ ಹಾಲೆಲೂಯ. ಎಲ್ಲರ ಕೊರತೆಲ್ಲ ನೀಗಲು ಪಡೆಯಲಿ ಕರ್ತನೆ ಹಾಲೆಲೂಯ. ಅಪ್ಪ ದೇವರೇ ಕರ್ತನೆ ಎಲ್ಲ ಪ್ರಾರ್ಥನಾ ಮನವಿಯನ್ನು ಆಶೀರ್ವದಿಸಿ ದಯಪಾಸಕ್ಕೆ ಸ್ತೋತ್ರ ಮಾಡ್ತೇನೆ ಸಪ್ಪ ಹಾಲೆಲೂಯ. ಅಪ್ಪ ಈ ಕೂಟವನ್ನು ಸ್ವಾಮಿ ಪ್ರಾಣದ ಸಮಾಪ್ತಿ ಸ್ವಾಮಿ ನೀನೆ ಶಕ್ತವಾಗಿ ನಡೆಸಬೇಕಾಗಿ ಬೇಡಿಕೊಳ್ಳೋಣ ರಾಜ. ಎಲ್ಲರ ಮುಖಾಂತರವಾಗಿ ಸ್ವಾಮಿ ನಾಮದೇ ಮಹಿಮೆ ಆಗಲಿ. ಯೇಸು ನೀವು ನಮಗೆ ಪ್ರಾರ್ಥನೆ ಬಿಡಿ ಹೊಂದಿದ್ದ ಜೋಡಿ ಕರ್ತನೆ. ಹಲ್ಲೆಲೂಯ. ಸಂತೋಷವಾಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದೀರಾ? ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮತ್ತೊಂದು ವಾರ ಆತನ ಆಲಯದಲ್ಲಿ ಬರುವಂತೆ ನಿಮ್ಮನ್ನು ನೋಡುವಂತೆ ದೇವರು ಒಳ್ಳೆ ಕೃಪೆ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರವುಂಟಾಗಲಿ. ಕಳೆದ ವಾರ ದೇವರು ಒಂದು ಶಕ್ತವಾಗಿ ನಮ್ಮೊಂದಿಗೆ ದೇವರು ಮಾತಾಡಿದ್ರು. ಆಮೇಲೆ ನಾನು ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುತ್ತೇನೆ ಎಂಬುದಾಗಿ. ನಾನು ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುತ್ತೇನೆ ಎಂದು ಹೇಳಿದವರು ಮನುಷ್ಯರಲ್ಲ, ಆಮೇಲೆ ಅಧಿಕಾರಿಗಳಲ್ಲ, ನಮ್ಮ ಸಂಗಡ ಜೊತೆಗಾರರಿರುವವರಲ್ಲ, ನಮ್ಮನ್ನ ಕರೆದಂತ ನಂಬಿಗಸ್ತನಾದ ದೇವರು. ಅದು ನಮ್ಮೆಲ್ಲರನ್ನ ಉನ್ನತ ಸ್ಥಿತಿಯಲ್ಲಿ ಇಟ್ಟು ನಮ್ಮನ್ನು ಆಶೀರ್ವದಿಸಿ ಆಮೇಲೆ ಉನ್ನತ ಸ್ಥಿತಿಯಲ್ಲಿ ನಡೆಯುವುದಕ್ಕೆ ಆಮೇಲೆ ಆತನು ಇಷ್ಟಪಡುವಂತ ದೇವನಾಗಿದ್ದಾನೆ. ಯಾರು ಆತನ ಸಮ್ಮುಖದಲ್ಲಿ ಬಡವರಾಗಿಯೂ ದರಿದ್ರರಾಗಿಯೂ ಕೈಬಿಡಲ್ಪಟ್ಟವರಾಗಿಯೂ ಇರುವುದಕ್ಕೆ ಆಮೇಲೆ ಇರುವ ಹಾಗೆ ಮಾಡುವ ದೇವರು ಅಲ್ಲ, ಅದನ್ನು ಪ್ರತಿಯೊಬ್ಬರನ್ನ ಉನ್ನತ ಸ್ಥಿತಿಯಲ್ಲಿ ಇಟ್ಟು ಆಶೀರ್ವದಿಸುವ ದೇವರಾಗಿದ್ದಾನೆ. ಆತನ ವಾಕ್ಯದ ನಾವು ನೋಡುವಾಗ ಅನೇಕ ದೇವ ಸೇವಕರ ಪ್ರವಾದಿಗಳ ರಾಜರ ಜೀವಿತವನ್ನ ನಾವು ನೋಡುವಾಗ ಅವರು ಏನು ಇಲ್ಲದವರಾಗಿತ್ತು, ಆದರೆ ದೇವರನ್ನ ಕಂಡುಕೊಂಡ ಮೇಲೆ ಅನೇಕ ಜನಕವರು ಆಶೀರ್ವಾದವಾಗಿರುವ ಹಾಗೆ ದೇವರು ಮಾರ್ಪಡಿಸಿದ್ದಾರೆ. ಹಾಗೆಯೂ ನಮ್ಮನ್ನ ಆಶೀರ್ವದಿಸಕ್ಕೆ ಇಷ್ಟಪಡುವಂತ ದೇವರಾಗಿದ್ದಾರೆ ಯೇಸು. ಆಮೆನ್. ಎಷ್ಟು ಜನ ನಂಬುತ್ತೀರಾ? ನಾವು ದೇವರ ಆಲಯಕ್ಕೆ ಬರುವಾಗ, ಪ್ರತಿ ಸಲ ಆಲಯಕ್ಕೆ ಬರುವಾಗ ಒಂದು ನಿರೀಕ್ಷೆಯಿಂದ ಬರಬೇಕು. ಸುಮ್ಮನೆ ಬರಬಾರದು, ಒಂದು ನಿರೀಕ್ಷೆಯಿಂದ ಬರಬೇಕು. ಇದು ಒಂದು ಬಿಡುಗಡೆ, ಒಂದು ಆಶೀರ್ವಾದ. ಆಮೇಲೆ ಒಂದು ಬಿಡುಗಡೆ ಹೊಂದಲು ಇನ್ನೊಂದು ದೇವರು ನನಗೆ ಬಿಡುಗಡೆ ಮಾಡ್ತಾರೆ, ಇನ್ನೊಂದು ದೇವರು ನನ್ನನ್ನ ಆಶೀರ್ವದಿಸ್ತಾರೆ. ಹಲ್ಲೆಲೂಯ. ದೇವರ ವಾಕ್ಯಕ್ಕೆ ಕರ್ತನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಹಾಗಾದ್ರೆ ಒಳಗಡೆ ಬಂದ ಕಾಲಿಡುವಾಗ ದೇವರು ನಮ್ಗೆ ಏನ್ ಕೊಡ್ತಾರೆ? ಹಲ್ಲೆಲೂಯ. ಇವತ್ತು ದೇವರು ಕೊಟ್ಟಂತ ವಾಕ್ಯ ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ. ಇಪ್ಪತ್ತೈದರಿಂದ ಸ್ಪಷ್ಟವಾಗಿ ಓದಬಹುದು. 10ನೇ ಅಧ್ಯಾಯ 25ನೇ ವಾಕ್ಯದಿಂದ. ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದದೆ, ಹೇಗೆ ಓದಿದ್ದಿ ಎಂದು ಹೇಳಿದನು. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ಎಂದು ಬರೆದರೆ ಅಂದನು. ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟಿ, ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ ಎಂದು ಹೇಳಿದನು. ಆದರೆ ಅವನು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ, ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು, ಯೇಸುವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಬೆಟ್ಟ ಇಳಿದು ಯೆರಿಕೋಗೆ ಹೋಗುತ್ತಿರುವಾಗ ಕಳ್ಳರ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆ ಜೀವ ಮಾಡಿ ಬಿಟ್ಟು ಹೋದರು. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಟ್ಟು ಬರುತ್ತಾ ಅವನನ್ನು ಕಂಡು ವಾರಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಆದರೆ ಒಬ್ಬ ಸಮಾಜದವನು ಪ್ರಯಾಣ ಮಾಡುತ್ತಾ ಅವನಲ್ಲಿದ್ದಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು,
ಇವನನ್ನು ಆಳ್ವಿಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಈ ಮೂವರಲ್ಲಿ ಯಾವನು ಕಳ್ಳರಿಕೆಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ ಹೇಳು ಎಂದು ಕೇಳಿದಕ್ಕೆ ಆ ಧರ್ಮೋಪದೇಶಕನು ಅವನಿಗೆ ದಯ ತೋರಿಸಿದವನೇ ಅಂದನು. ಆಗ ಯೇಸು ಅವನಿಗೆ, ಹೋಗು, ನೀನು ಅದರಂತೆ ಮಾಡು ಎಂದು ಹೇಳಿದನು. ಒಬ್ಬ ಧರ್ಮೋಪದೇಶಕನು ಯೇಸು ಸ್ವಾಮಿ ಹತ್ರ ಬಂದು, ಬೋಧಕನೇ, ನಿತ್ಯ ಜೀವ ನಾನು ಬಾಧ್ಯನಾಗಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಆಗ ಯೇಸು ಹೇಳ್ತಾ ಇದ್ದಾರೆ, ನೀನು ಧರ್ಮಶಾಸ್ತ್ರವನ್ನ ಏನು ಬರೆದಿದೆ ಅದನ್ನು ಹೇಗೆ ಓದಿದೀಯಾ, ಹೇಗೆ ಅರ್ಥ ಮಾಡ್ಕೊಂಡಿದೀಯಾ ಅಂತ ಕೇಳ್ತಾ ಇದ್ದಾರೆ. ಆಗ ಇಡೀ ಧರ್ಮಶಾಸ್ತ್ರ 2 ವಾಕ್ಯದಲ್ಲಿ ಅಡಕವಾಗಿದೆ. ಗಮನ ಕೊಟ್ಟು ಕೇಳಿ. ಇಡೀ ಬೈಬಲ್ ನಿಮ್ಮ ಕೈಯಲ್ಲಿರುವಂತಹ ಸತ್ಯವೇದ, ಹಳ ಒಡಂಬಡಿಕೆ, ಹೊಸ ಒಡಂಬಡಿಕೆ 2 ವಾಕ್ಯದ ಮೇಲೆ ನಿಂತಿದೆ. ಒಂದು, ಯೇಸು ಹೇಳಿದ್ರು ಹಳ ಒಡಂಬಡಿಕೆಯಲ್ಲೂ ಇದೆ, ಹೊಸ ಒಡಂಬಡಿಕೆಯಲ್ಲೂ ಇದೆ. ಹೊಸ ಒಡಂಬಡಿಕೆ ನಾನು ಹೇಳ್ತೇನೆ, ಯೇಸು ಹೇಳ್ತಾ ಇದ್ದಾರೆ, ನಿನ್ನ ಕರ್ತನಾಗಿರುವ ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ನೀನು ಪ್ರೀತಿಸಬೇಕು, ಆರಾಧಿಸಬೇಕು. ನಿನ್ನ ನೆರೆಯವನನ್ನ ನಿನ್ನಂತೆಯೇ ನೀನು ಪ್ರೀತಿಸಬೇಕು. ಇದು 2 ಆಜ್ಞೆಗಳ ಮೇಲೆನೆ ದೇವರ ವಾಕ್ಯ ಬೈಬಲ್ ನಿಂತಿರುವಂತದ್ದು. ಅದಕ್ಕೆ ಧರ್ಮೋಪದೇಶಕನು ಅಂತಂದ್ರೆ, ಆ ದಿನಗಳಲ್ಲಿ ಯಹೂದ್ಯರಲ್ಲಿ 4 ಪಂಗಡ ಇತ್ತು. ಅದರಲ್ಲಿ ಫರಿಸಾಯರು, ನ್ಯಾಯಶಾಸ್ತ್ರಿಗಳು, ಸದ್ದುಕಾಯರು, ಧರ್ಮೋಪದೇಶಕರು. ಈ 4 ಗುಂಪು 4 ತರದ ಬೋಧನೆಗಳನ್ನ ಮಾಡುವ 4 ಸಿದ್ಧಾಂತಗಳನ್ನು ಇಟ್ಟುಕೊಂಡು ನಡೆಯುವವರಾಗಿತ್ತು. ಈ ಧರ್ಮೋಪದೇಶಕರಂದ್ರೆ ಈ ಧರ್ಮಶಾಸ್ತ್ರದಲ್ಲಿರುವ ಉಪದೇಶವನ್ನು ಜನರಿಗೆ ತಿಳಿಸುವವರು. ಅವನಿಗೆ ವಾಕ್ಯಗಳು ಗೊತ್ತಿರುತ್ತೆ. ಅದಕ್ಕೆ ಯೇಸು ಹೇಳಿದ್ರು, ಧರ್ಮಶಾಸ್ತ್ರದಲ್ಲಿ ಏನ್ ಬರೆದಿದೆ, ನೀನ್ ಏನ್ ತಿಳ್ಕೊಂಡಿದ್ಯಾ? ಆಗ ಅವನು ಹೇಳ್ತಾ ಇದ್ದಾನೆ, ಕರ್ತನನ್ನ ಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ ಪ್ರೀತಿಸಬೇಕು, ಮತ್ತೆ ನೆರೆಯವನನ್ನ ಪ್ರೀತಿಸಬೇಕು ಅಂತ. ನೆರೆಯವನಂದ್ರೆ ಯಾರು ಅಂತ ಅವನು ಕೇಳ್ತಾನೆ. ನೆರೆಯವನು ಅಂದ್ರೆ ಯಾರು? ಅದಕ್ಕೆ ಯೇಸು ಏನ್ ಹೇಳ್ತಾರೆ, ಒಂದು ಸಾಮ್ಯ ಹೇಳ್ತಾ ಇದ್ದಾರೆ. ಒಬ್ಬ ಯೆರೂಸಲೇಮ್ ಹತ್ತಿ ಯೆರೂಸಲೇಮಿನ ಘಟ್ಟ ಇಳಿದು, ಅಂದ್ರೆ ಅದನ್ನೊಂದು ಎತ್ತರವಾದ ಸ್ಥಳದಿಂದ ಇಳಿದು ಯೆರಿಕೋವಿಗೆ ಹೋಗುವಾಗ ಒಂದು ಕಾಲುದಾರಿ ಅಂತ ಕರೀತೀವಲ್ಲ, ಶಾರ್ಟ್ ಕಟ್ ಆಗಿ ಹೋಗುವಂತ ಒಂದು ದಾರಿ. ಆ ದಾರಿ ಇಕ್ಕಟ್ಟಾಗಿರುತ್ತೆ. ಆ ದಾರಿಯಲ್ಲಿ ಹೆಚ್ಚು ಜನಗಳ ಓಡಾಟ ಇರೋದಿಲ್ಲ. ಆ ದಾರಿಯಲ್ಲಿ ಹೋಗುವಂತ ಜನಗಳನ್ನ ಸುಲಿಗೆ ಮಾಡೋಕೆ ಕಳ್ಳರ ಒಂದು ಗುಂಪು ಆ ಯೆರಿಕೋ ಘಟ್ಟದಲ್ಲಿ ಕುತ್ಕೊಂಡಿರುತ್ತೆ. ಈ ಯೆರೂಸಲೇಮಿನಲ್ಲಿ ಹೋಗ್ತಾ ಇದ್ದ ಈ ವ್ಯಕ್ತಿ ಯಾರಾಗಿದ್ದಾನೆ? ಒಬ್ಬ ಯಹೂದ್ಯನಾಗಿದ್ದಾನೆ. ಇವನು ಹೋಗುವಾಗ ಇವನ ಕತ್ತೆ ಮೇಲೆ ಕುದುರೆ ಮೇಲೆ ಹೋಗ್ತಾ ಇದ್ದಾನೆ. ಹೋಗುವಾಗ ಇವನ ಹತ್ರ ಬಹಳ, ನನ್ನ ಪ್ರಕಾರ, ಆಮೇಲೆ ದವಸ ಧಾನ್ಯಗಳಿರ್ಬೋದು, ವ್ಯಾಪಾರ ಮಾಡಕ್ಕೆ ವಸ್ತುಗಳು ತಗೊಂಡು ಹೋಗಿರ್ಬೋದು, ಇಲ್ಲ ವ್ಯಾಪಾರ ಮಾಡಿ ಹಣವನ್ನ ಸಂಪಾದನೆ ಮಾಡಿ ತಗೊಂಡು ಬರ್ತಾ ಇರ್ಬೋದು. ಕಳ್ಳರನ್ನ ನೋಡಿ ಇವನ ಹತ್ರ ಬಹಳ ಹಣಗಳು, ಆಮೇಲೆ ವಸ್ತುಗಳು, ಆಮೇಲೆ ತಿನ್ನುವಂತದಾಗ್ಲಿ ಏನಾದ್ರೂ ಇರ್ಬೋದು ಅಂತ ಹೇಳಿ ಇವ್ರೇನ್ ಮಾಡಿದ್ರು, ಅವನಿಗೆ ಫಸ್ಟ್ ಚೆನ್ನಾಗಿ ಹೊಡೆದು ಗಾಯ ಮಾಡಿ ಬೀಳಿಸಿ ಅವನಲ್ಲಿರೋದನ್ನೆಲ್ಲ ಎತ್ಕೊಂಡು ಸುಲಿಗೆ ಮಾಡಿ ಕಳ್ತನ ಮಾಡಿ ಹೋಗುವಾಗ ದಾರಿಯಲ್ಲಿ ಪ್ರಜ್ಞೆ ಇಲ್ಲದವನಾಗಿ ಬಿಟ್ಟಿದೆ. ಆ ಸಮಯದಲ್ಲಿ ಅದೇ ದಾರಿಯಲ್ಲಿ ಒಬ್ಬ ಯಾಜಕನು, ಯಾಜಕನು ಅಂದ್ರೆ ದೇವರ ಆಲಯದಲ್ಲಿ ಸೇವೆಯನ್ನು ಮಾಡುತ್ತಾನೆ. ಆ ಯಾಜಕನು ಬಂದು ಅವನನ್ನು ನೋಡ್ತಾನೆ, ನೋಡಿ ಓರೆಯಾಗಿ ಹೋಗ್ತಾನೆ. ಕೊಟ್ಟು ಕೇಳ್ರಿ, ಫರಿಸಾಯರಿಗೆ ಒಂದು ಸ್ವಭಾವ ಇತ್ತು. ಏನಂದ್ರೆ ಜನಗಳು ನೋಡುವಾಗ ಮಾತ್ರ ಸೇವೆ ಮಾಡ್ತಾನೆ. ಜನಗಳು ನೋಡುವಾಗ ಮಾತ್ರ ಸೇವೆ, ಬೇರೆ ಸಮಯ ಸೇವೆ ಮಾಡಲ್ಲ. ಆದ್ರೆ ಆ ಕಟ್ಟ ಇಳಿದು ಹೋಗುವಾಗ ಈ ಯಹೂದ್ಯನನ್ನ ಹೊಡೆದಾಕಿರುವಂತ ಸ್ಥಳದಲ್ಲಿ ಯಾರು ಜನ ಇಲ್ಲ. ಅದಕ್ಕೆ ಯಹೂದ್ಯನಿಗೆ ನೋಡ್ತಾನೆ, ಯಾಜಕನಿಗೆ ನೋಡ್ತಾನೆ, ಓರೆಯಾಗಿ ಹೋಗ್ತಾನೆ. ಸ್ವಲ್ಪ ಸಮಯದಲ್ಲಿ ಲೇವಿ ಅವನೊಬ್ಬ ಬರ್ತಾನೆ. ಅವನು ಬಂದು ಸಹ ನೋಡಿ ಓರೆಯಾಗಿ ಹೋಗ್ತಾನೆ. ಇದನ್ನು ಯಾರು ಗಮನಿಸ್ತಾ ಇದ್ದಾರೆ? ಇದನ್ನು ಯಾರು ಗಮನಿಸ್ತಾ ಇದ್ದಾರೆ? ಅಲ್ಲಿ ಯಾರು ಇಲ್ಲ. ಯಾಜಕ ಮತ್ತೆ ಗಾಯವಾಗಿ ಬಿದ್ದಿರುವ ಯಹೂದ್ಯ ಮಾತ್ರ ಇದ್ದಾರೆ, ಯಾರು ಇಲ್ಲ. ಆದ್ರೆ ಜನಗಳು ಯಾರು ಇಲ್ವಲ್ಲ, ಯಾರು ಮುಟ್ಟಿಲ್ಲ. ನಾನು ಯಾಕೆ ಮುಟ್ಟೋದು, ನಾನು ಯಾಕೆ ಸೇವೆ ಮಾಡೋದು ನಾವು ಹಾಗೆ ಹೋಯ್ತು. ಆ ಸಮಯದಲ್ಲಿ ಸಮಾರ್ಯದವನು, ದೇವರ ವಾಕ್ಯ ಇರುತ್ತದೆ, ಆ ಸಮಯದಲ್ಲಿ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅಲ್ಲಿ ಬರ್ತಾ ಇದ್ದಾನೆ. ಯಾಕೆ ಸಮಾರ್ಯದವನು ಎಂದು ದೇವರು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಸಮಾರ್ಯ ಎಂಬಂತ ಊರಿನಲ್ಲಿ ಆ ದಿನಗಳಲ್ಲಿ ಯೆರೂಸಲೇಮಿನಿಂದ ಇಸ್ರಾಯೇಲ್ ಜನಗಳನ್ನ ಬಾಬೇಲ್ ಪಟ್ಟಣಕ್ಕೆ ಸೆರೆ ಹಿಡ್ಕೊಂಡು ಹೋಗುವಾಗ ಕುಂಟರನ್ನ, ಮುದುಕರನ್ನ, ಹುಷಾರಿಲ್ಲದೆ ಇರುವಂತವರನ್ನ, ಬಲಹೀನರನ್ನ ಎಲ್ಲ ಏನ್ ಮಾಡಿದ್ರು, ಸಮಾರ್ಯ ಪಟ್ಟಣದಲ್ಲಿ ಬಿಟ್ಟು ಅವ್ರು ಚೆನ್ನಾಗಿ ಬಲಿಷ್ಠರಾಗಿರುವಂತ ಒಳ್ಳೆ ಯೌವನಸ್ಥರನ್ನ ಅವರು ಬಾಬೇಲ್ ಪಟ್ಟಣಕ್ಕೆ ಸೆರೆ ಹೇಳ್ಕೊಂಡು ಹೋಗ್ತಾರೆ. ಆಗ ಆ ಊರಿನಲ್ಲಿ ಇರುವಂತವ್ರು ಯಾರು? ಒಂದು ತಂದೆ ತಾಯಿ ಇಲ್ಲದೆ ಇರುವವರು,
ಅನಾಥರು, ವಿಧವೆಯರು, ಆಮೇಲೆ ಊನ ಆಗಿರುವವರು, ಕಾಯಿಲೆ ಇರುವವರು, ರೋಗ ಇರುವವರು ಆ ಪಟ್ಟಣದಲ್ಲಿದ್ದಾಗ ಆ ಪಟ್ಟಣವನ್ನ ಯಹೂದ ಜನಗಳು ಮತ್ತೆ ಫರಿಸಾಯರು ಹೇಳ್ತಾ ಇದ್ರೆ, ಸಮಾರ್ಯ ಪಟ್ಟಣದ ಒಳಗೆ ನಾವು ಕಾಲಿಟ್ರೆ ನಮ್ಗೆ ಅಪಶಕುನ ಆಗುತ್ತೆ. ಹೆಸರು ಈಗಲೂ ಅದೇ ತರ ಲೋಕದಲ್ಲಿ ಇದೆ ತಾನೆ. ಕೆಲವೊಂದು ಏರಿಯಾಕ್ಕೆ ನಾವು ಹೋಗಬಾರದು, ಕೆಲವೊಂದು ಸ್ಥಳಕ್ಕೆ ನಾವು ಹೋಗಬಾರದು. ಅದು ನಮ್ಮ ಏರಿಯಾ ಅಲ್ಲ, ಅದು ನಮ್ಮ ಊರಲ್ಲ, ಅದು ಬೇರೆಯವರ ಊರು, ಬೇರೆಯವರ ಕೇರಿ. ಅದು ಆ ಕೇರಿಗೆ ನಾವು ಹೋಗಬಾರದು. ಯಾಕಂದ್ರೆ ಅದು ನಮ್ಗಿಂತ ಕೀಳಾಗಿರುವಂತ ಜನ, ನಾವು ಮೇಲಾಗಿರುವಂತ ಜನ. ಹೌದಾ ಇಲ್ವಾ? ಆ ಸಮಾಜದವನೇ ಈಗ ಅಲ್ಲಿ ನಡ್ಕೊಂಡ್ ಬರ್ತಾರೆ. ಆ ಯಹೂದ್ಯರು ಅವನ ಬದುಕಿರುವಾಗ ಹೇಳ್ತಾ ಇತ್ತು, ಇವು ಸಮಾಜದವರ ಹತ್ರ ನಾನು ಹೋಗಲ್ಲ, ಸಮಾಜದವ್ರಿಗೆ ನಾನು ಹೋಗಲ್ಲ ಅಂತ. ಆದ್ರೆ ಈಗ ಅವನ ಸೇವೆ ಮಾಡಕ್ಕೆ ಸಮಾಜದವನೇ ಬರ್ತಾನೆ. ಆ ಸಮಾಜದವನು ಬಂದು ಕನಿಕರಿಸ್ತಾನೆ. ದೇವರ ವಾಕ್ಯ ಏನ್ ಹೇಳ್ತಾ ಇದೆ? 33ನೇ ವಾಕ್ಯ ಓದ್ರಿ. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ. ನಮಗೇನಿರ್ಬೇಕು? ಅಷ್ಟೇ. ಅವನ ನೋಡಿದ ತಕ್ಷಣ ಸಮಾಜದವನ ಹೃದಯದಲ್ಲಿ ಬಂದಿರೋದೇನು? ಹಾಗಾದ್ರೆ ದೇವರ ಮಕ್ಕಳಲ್ಲಿ ಏನಿರ್ಬೇಕು? ಹಾಗಾದ್ರೆ ಸೇವೆ ಮಾಡಬೇಕಾದ್ರೆ ನಮ್ಮಲ್ಲಿ ಏನಿರ್ಬೇಕು? ಕನಿಕರವುಳ್ಳ ಹೃದಯ ಇರಬೇಕು. ಅದಕ್ಕೆ ಆಧಾರವಾಗಿ ಒಂದು ವಾಕ್ಯ ಓದೋಣ. ಮತ್ತಾಯಿ ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಾಕ್ಯ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಆಮೆನ್, ಆಮೆನ್. ಓದ್ರಿ ಯಾಕೋಬ 2:13. ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಎತ್ತು ಹಿಗ್ಗುತ್ತದೆ. ನೀವು ಈ ಲೋಕದಲ್ಲಿ ಕರುಣೆ ತೋರಿಸದೆ ಹೋದರೆ ನಿಮಗೂ ಸಹ ನ್ಯಾಯ ತೀರ್ಮಾನದಲ್ಲಿ ನಿಮಗೂ ದೇವರು ಕರುಣೆ ತೋರಿಸಲ್ಲ. ಹಲ್ಲೆಲೂಯಾ. ದೇವರು ಏನ್ ಹೇಳ್ತಾ ಇದ್ದಾರೆ? ಕರುಣೆ ಉಳ್ಳವರು ಧನ್ಯರು. ಅವ್ರು ಏನಾಗುತ್ತೆ? ಕರುಣೆಯನ್ನು ಹೊಂದುವರು. ಯಾರ ಕರುಣೆಯನ್ನು ಹೊಂದುವರು? ನಾವು ದೇವರ ಮಕ್ಕಳಾಗಿದ್ದೇವಲ್ಲ, ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವಲ್ಲ. ಯೇಸು ಕ್ರಿಸ್ತನು ಕರುಣೆ ಉಳ್ಳ ದೇವರು. ಅವರು ಐಶ್ವರ್ಯವಂತರನ್ನ ಹುಡುಕಿ ಹೋಗ್ಲಿಲ್ಲ, ಅಧಿಕಾರಿಗಳನ್ನ ಹುಡುಕಿ ಹೋಗ್ಲಿಲ್ಲ, ಹಣ ಸ್ಥಿತಿವಂತರನ್ನ ಹುಡುಕಿ ಹೋಗ್ಲಿಲ್ಲ. ಯೇಸು ಕ್ರಿಸ್ತನು ಬಡವರನ್ನ, ಕೈ ಬಿಡಲ್ಪಟ್ಟವರನ್ನ, ರೋಗಿಗಳನ್ನ, ಅನಾಥರನ್ನ, ಆಮೇಲೆ ಹಾಸಿಗೆಯಲ್ಲಿ ಮಲಗಿರುವವರನ್ನ, ಸಮಾಧಿಯಲ್ಲಿ ಮಲಗಿರುವವರನ್ನ, ಚಟ್ಟದಲ್ಲಿ ಮಲಗಿರುವವರನ್ನ ಹುಡುಕಿಕೊಂಡು ಹೋದ್ರು ಯೇಸು ಸ್ವಾಮಿ. ಹೌದಾ ಇಲ್ವೋ? ನಾಯಿನ ಊರಿನಲ್ಲಿ ಒಂದು ಯೌವನಸ್ಥನು ಸತ್ತು ಅವನನ್ನ ಚಟ್ಟದ ಮೇಲೆ ಹೊತ್ಕೊಂಡು ಹೋಗುವಾಗ ಯೇಸು ಅಲ್ಲಿ ಬಂದು ಚಟ್ಟವನ್ನು ನಿಲ್ಲಿಸಿ ಆ ಹುಡುಗನನ್ನು ಮುಟ್ಟುವ ಅವನಿಗೆ ಜೀವ ಬಂತು. ಸಮಾಧಿ ಹತ್ರ ಹೋಗಿ ಯೇಸು ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. 38 ವರ್ಷ ಬೆತ್ಸದ ಕೊಳದಲ್ಲಿ 38 ವರ್ಷದಿಂದ ಬಿದ್ದಿರುವ ವ್ಯಕ್ತಿ ಹತ್ರ ಯೇಸು ಹೋದ್ರು. ಅವನು 38 ವರ್ಷದಿಂದ ಎದ್ದೇಳಕ್ಕಾಗದೆ ಅವನು ಮಲಗಿದೆ ಅಂತಂದ್ರೆ, ಹಾಗಾದ್ರೆ ಅವನ ಸ್ಥಿತಿ ಹೇಗಿರ್ಬೋದು? ಸ್ನಾನ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ಒಳ್ಳೆ ಹಾಸಿಗೆ ಇಲ್ಲ. ಆ ವ್ಯಕ್ತಿ ಹತ್ರ ಹೋಗಕ್ಕಾಗುತ್ತಾ? ನಾವಾದ್ರೆ ಅಯ್ಯೋ ಚಿಚ್ಚಿ ನಾವು ಹೋಗಲ್ಲಪ್ಪ. ಬೇಕಾದ್ರೆ ದೂರದಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ, ಇಲ್ಲ ಮನೆಯಲ್ಲೇ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾನೆ. ಹತ್ರ ಹೋಗಲ್ಲ. ಯಾಕೆ? ವಾಸನೆ. ಯಾಕೆ? ಅಸಹ್ಯ ವಾಸನೆ. ಇನ್ನು ನಾವು ಯೋಚನೆ ಮಾಡ್ತೀವಿ, ಆದ್ರೆ ಸೃಷ್ಟಿಕರ್ತನಾದಂತ ದೇವರು ಅವನ ವಾಸನೆ, ಅವನ ಗಲೀಜು ಅದೆಲ್ಲ ದೇವರು ನೋಡುತ್ತಾ ಇಲ್ಲ. ಯೇಸು ಬಂದಿರೋದು ಅವನ ಮೇಲೆ ಕರುಣೆ ತೋರಿಸುವುದು. ಆ ಕರುಣೆ ನನ್ನ ಮೇಲೆ, ನಿನ್ನ ಮೇಲೆ ಬಂದಿದ್ದಕ್ಕೇನೆ ರಕ್ಷಣೆಯನ್ನು ಹೊಂದಿ ನಾವು ದೇವರನ್ನು ಆರಾಧಿಸ್ತಾ ಇದ್ದೇವೆ. ಎಂತ ಒಂದು ಸ್ಥಿತಿಯಲ್ಲಿ ನಾನು ನಿಂತಿದ್ದು, ಆ ಸ್ಥಿತಿಯಲ್ಲಿ ಬಿಡುಗಡೆ ಆಗುವುದಕ್ಕೆ ದೇವರ ಕರುಣೆ ನನ್ನ ಮೇಲೆ ಇದೆ. ದೇವರು ನನ್ನ ನೋಡಿ ಕನಿಕರಿಸಿದ್ರು, ದೇವರು ನನ್ನ ಮೇಲೆ ಕರುಣೆಯನ್ನು ಕೊಟ್ಟರು. ಅವರು ಕರುಣೆ ಉಳ್ಳ ದೇವರಾಗಿರೋದ್ರಿಂದ, ಕರುಣೆಯ ಕಣ್ಣುಗಳಿಂದ ನನ್ನನ್ನು ನೋಡಿ ನನ್ನನ್ನು ಕರುಣಿಸಿ ನನಗೆ ಬಿಡುಗಡೆ ಕೊಟ್ಟಿರೋದ್ರಿಂದ ನೀವು ಸೌಖ್ಯವಾಗಿ ಇವತ್ತು ಕರ್ತನನ್ನ ಆರಾಧನೆ ಮಾಡುತ್ತಾ ಇದ್ದೀವಿ. ದೇವರ ಕರುಣೆ ನಮ್ಮ ಮೇಲೆ ಬಂದಿರೋದ್ರಿಂದ ಬಿಡುಗಡೆಯನ್ನು ಹೊಂದಿದ್ದೇವೆ. ಈ ಸಮಾರ್ಯನು ಜನಗಳಿಂದ ತಳ್ಳಲ್ಪಟ್ಟವನು, ಯಹೂದ್ಯರಿಂದ ತಳ್ಳಲ್ಪಟ್ಟವನು, ಫರಿಸಾಯರಿಂದ ತಳ್ಳಲ್ಪಟ್ಟವನು, ಈ ಊರೇ ಒಂದು ಆಮೇಲೆ ಸಮಾರ್ಯ ಪಟ್ಟಣ ಅಂತ ಒಂದು ದರಿದ್ರ ಊರು ಎನ್ನಿಸಿಕೊಂಡಂತ ಈ ಪಟ್ಟಣದಲ್ಲಿ ಬಂದವನ ಹೃದಯದ ಒಳಗಡೆ ಕರುಣೆ ಇದೆ. ದೇವ ಮಕ್ಕಳ ಯಹೂದ್ಯನ ಹೆಸರಿರಲಿ, ಫರಿಸಾಯನ ಹೆಸರಿರಲಿ, ಲೇವಿಯ ಇರಲಿ, ಯಾಜಕನೆಂಬ ಹೆಸರಿರಲಿ, ಅದೆಲ್ಲ ದೇವರಿಗೆ ಮುಖ್ಯ. ನೀನು ಕರುಣೆ ಉಳ್ಳವನು, ನೀನು ಕರುಣೆಯ ಹೃದಯ ಉಳ್ಳವನು, ನೀನು ಕರುಣೆಯ ಕಣ್ಣುಗಳು ಉಳ್ಳವನು ಎಂದು ದೇವರು ನೋಡುತ್ತಾ ಇದ್ದಾರೆ. ನನ್ನಲ್ಲಿ ಕರುಣೆ ಬರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಇರ್ತದೆ, ಅವನು
ಸಮಾರ್ಯದವನು ಅವನನ್ನ ಕಂಡು ಕನಿಕರಿಸಿ ಅವನ ಹತ್ತಿರ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನನ್ನ ಆರೈಕೆ ಮಾಡಿದನು. ಏನೇನ್ ಸೇವೆ ಮಾಡ್ತಾನೆ? ಮೊದಲು ಅವನನ್ನ ಕನಿಕರಿಸಿದಾನೆ, ಅವನ ಗಾಯಗಳನ್ನೆಲ್ಲ ಒರೆಸಿದ್ದಾನೆ, ಒರೆಸಿಬಿಟ್ಟು ಎಣ್ಣೆಯನ್ನು ಹಚ್ಚಿದ್ದಾನೆ, ದ್ರಾಕ್ಷರಸವನ್ನು ಹಚ್ಚಿದ್ದಾನೆ, ಅದನ್ನ ಬಟ್ಟೆಯಲ್ಲಿ ಗಾಯವನ್ನು ಕಟ್ಟಿ ತನ್ನ ಗಾಡಿ ಮೇಲೆ ಹಾಕೊಂಡು ಅವನು ಸೀದಾ ಅಲ್ಲಿಂದ ಒಂದು ಹತ್ರ ಊರಿಗೆ ಬಂದು ಊರಲ್ಲಿ ಒಂದು ದೊಡ್ಡ ಛತ್ರ, ಆ ಛತ್ರದಲ್ಲಿ ಹೋಗಿ ಮಲಗಿಸಿ ಅವನಿಗೆ ಆರೈಕೆ ಮಾಡ್ತಾನೆ. ಈ ಹೃದಯ ಉಳ್ಳವರು ನಾವು ಆಗಬೇಕೆಂದು ದೇವರು ಇಷ್ಟಪಡ್ತಾರೆ. ನಿನ್ನ ಕಣ್ಣ ಮುಂದೆ ಒಬ್ಬ ಬಿದ್ದ ಒಬ್ಬನನ್ನ ನೀನು ಕನಿಕರಿಸದೆ ಹೋದ್ರೆ ದೇವರು ಹೇಳ್ತಾನೆ, ನಾನು ನ್ಯಾಯ ತೀರ್ಮಾನದಲ್ಲಿ ನಿನ್ನನ್ನು ಕನಿಕರಿಸ್ತೇನೆ. ನಾನು ಮತ್ತೊಬ್ಬರ ಸೇವೆಯನ್ನು ನಾನು ಮಾಡಬೇಕಂದ್ರೆ ನನ್ನಲ್ಲಿ ಕರುಣೆ, ನನ್ನಲ್ಲಿ ಕನಿಕರ ಇರಬೇಕು. ಉದಾಹರಣೆ ನಾನು ಹೇಳ್ತೇನೆ. ಇವತ್ತು ದೈವಣಿ ಸಿಸ್ಟರು, ಆಮೇಲೆ ಉಷಾ ಸಿಸ್ಟರು, ಆಮೇಲೆ ಶೀಬಾ ಸಿಸ್ಟರ್ ಅವರೆಲ್ಲರೂ ಹಾಸ್ಪಿಟಲ್ ಸೇವೆ ಮಾಡ್ತಾರೆ. ಆದ್ರೆ ಅಲ್ಲಿ ಬರುವಂತ ರೋಗಿಗಳನ್ನ ಕನಿಕರಿಸದೆ ಹೋದ್ರೆ, ಅಲ್ಲಿ ಬರುವಂತ ಗಾಯ ಉಳ್ಳವರನ್ನ, ರೋಗಗಳನ್ನ, ಅಲ್ಲಿ ಬರುವಂತ ರೋಗ ಬರೀ ಜ್ವರ ತಲೆನೋ ಮಾತ್ರ ಬರೋದಲ್ಲ, ಅಲ್ಲಿ ಬರುವಂತ ಒಂದೊಂದು ವಿಷಯಗಳು ನೀವು ನೋಡಿದ್ರೆ ಕೆಲವರು ಹೇಳ್ತಾರೆ ಊಟ ತಿನ್ನಕ್ಕಾಗಲ್ಲ ನಮಗೆ ಅಂತ, ಗಾಯ ಕೊಳೆತು ಹೋಗಿರುವವರು, ಬೆಂಕಿಯಲ್ಲಿ ಸುಟ್ಟು ಹೋಗಿರುವವರು, ತಲೆಯಲ್ಲಿ ಕೈಗಳಲ್ಲಿ ಹುಳ ಬಂದಿರುವವರು, ಅನೇಕ ವೇದನೆ ಇರುವವರು, ಅನೇಕ ರೋಗ ಇರುವವರು ಹಾಸ್ಪಿಟಲ್ ಬರ್ತಾರೆ. ಇವತ್ತು ಅವರು ಕಲಿತು ಹೋಗಿ ಮಾಡಿರುವಂತ ಜಾಬ್ ಅಲ್ಲ ಅದು, ಅದು ದೇವರ ಕೃಪೆಯಿಂದ ಅವರಿಗೆ ಸಿಕ್ಕಿರುವಂತ ಆ ಒಂದು ಕೋರ್ಸ್, ಆ ಒಂದು ಜಾಬ್, ಆ ದೇವರ ಕೃಪೆ ಅವರ ಮೇಲೆ ಇರೋದ್ರಿಂದಾನೆ ಅವರಲ್ಲಿ ಹೋಗಿ ಮಾಡ್ಲಿಕ್ಕೆ ಸಾಧ್ಯ. ನಾವು ನೀವು ಹೋಗಿ ಅದು ಮಾಡೋದು ಬಹಳ ಕಷ್ಟ. ಒಂದು ಪಾಸ್ಟರ್ ಹೇಳಿದ್ರು, ಅವರು ನಾನು ಸಹ ಯೇಸು ಸ್ವಾಮಿ ತರ ಸೇವೆ ಮಾಡಬೇಕು, ನಾನು ಅದೇ ತರ ಗಾಯಗಳನ್ನ ಕಟ್ಟಬೇಕಂತ ಹೇಳಿ ಒಂದು ದಿನ ಅವರ ಸಭೆಗೆ ಒಬ್ರು ಬಂದ್ರು. ಅವರ ಕಾಲು ಬಟ್ಟೆಯಲ್ಲಿ ಕಟ್ಟಿದ್ರು. ಅವ್ರು ಹೇಳಿದ್ರು, ಏನ್ ಹಿಂಗೆಲ್ಲ ಆಗಿದೆ, ಧೂಳಾಗಿದೆ, ಎಷ್ಟು ಗಲೀಜಾಗಿದೆಯಲ್ಲ, ಸರಿ ನಾನು ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಪಾಸ್ಟರ್ ನಾನು ಬಿಚ್ಚಿದಾಗ ಕೆಟ್ಟ ವಾಸನೆ ಬರ್ತಾ ಇದೆ ಕಾಲಲ್ಲಿ, ಕೆಟ್ಟ ವಾಸನೆ. ಪಾಸ್ಟರ್ಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ಅವರಿಗೆ ಒಂದು ಮಾತಾಡಕ್ ಆಗ್ತಾ ಇಲ್ಲ, ಹೊಟ್ಟೆಲಿರೋದೆಲ್ಲ ಕಲಿಸಿ ವಾಮಿಟ್ ಬಂದಂಗಾಗಿ ಅವರು ಸ್ವಲ್ಪ ದೂರಕ್ಕೆ ಹೋಗಿದ್ರು. ತಕ್ಷಣ ಪಾಸ್ಟರ್ ಬಂದು ಸೀದಾ ಬಂದು ಅವರು ಅದನ್ನ ಬಿಚ್ಚಿ, ಅದನ್ನ ಡೆಟಾಲ್ ತಗೊಂಡು ಅದನ್ನ ಕ್ಲೀನ್ ಮಾಡಿ, ಹೊಸ ಬಟ್ಟೆಯಲ್ಲಿ ಅದನ್ನ ಕ್ಲೀನ್ ಆಗಿ ಸುತ್ತಿ ಅವರು ಅವ್ರನ್ನ ಪ್ರಾರ್ಥನೆ ಮಾಡಿ ಕಳಿಸಿದ್ರು. ಕಾರಣ ಏನಂದ್ರೆ ಪಾಸ್ಟರ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದು, ಈಗ ಸಂಪೂರ್ಣವಾಗಿ ಸೇವೆ ಹೇಳಿದ್ರು. ಹೇಳಿದ್ರು, ನಾನು ಮಾಡ್ತೀನಿ ಅಂತ ಹೇಳೋದು ದೊಡ್ಡದಲ್ಲ, ಅಲ್ಲಿ ಹೋಗಿ ಮಾಡುವಂತದೇ ಬಹಳ ಮುಖ್ಯ ಅಂತ ಒಂದು ಕರುಣೆ ನಮ್ಮಲ್ಲಿ ಬರಬೇಕು. ಏನಕ್ಕೆ ದೇವರು ಇವತ್ತು ಈ ವಾಕ್ಯ ನಮಗೆ ಕೊಟ್ಟಿದೆ ಅಂತಂದ್ರೆ, ನಮ್ಮ ಸುತ್ತಮುತ್ತಲು ಮತ್ತೆ ನಮ್ಮ ಸಭೆಯಲ್ಲಿ ಇದೇ ತರ ಆಮೇಲೆ ಕೈ ಬಿಡಲ್ಪಟ್ಟಂತ ಜನಗಳು, ಯಾರಿಂದಲೂ ಯಾರು ಕನಿಕರಿಸದಿರುವಂತ ಜನಗಳು ಇವತ್ತು ನಮ್ಮ ಮಧ್ಯದಲ್ಲಿದೆ. ಗೊತ್ತಿರ್ಬೇಕು, ಆಟೋ ರಾಜ ಅಂತ ಒಂದು ವ್ಯಕ್ತಿ ಇದೆ. ಅವರು ಒಂದು ದಿನ ಹಿಂಗ ವಿಡಿಯೋ ಮಾಡಿದ್ರು, ದಯವಿಟ್ಟು ₹1 ನನಗೆ ಕೊಡಿ ತಿಂಗಳಿಗೆ, ನೀವು ₹1 ಕೊಡಿ ಸಾಕು, ನಾನು ಅನೇಕ ಜನಗಳಿದೆ ನಾವು ಸಾಕ್ಬೇಕಂತ. ಅವ್ರು ಕೇಳ್ತಾರೆ ಏನಕ್ಕಂತಂದ್ರೆ, ಅವ್ರದ್ದು ಇದೇ ತರ ಸೇವೆ, ಅವ್ರ ಸೇವೆ ನೀವು ನೋಡಿದ್ರೆ ನೀವು ಆಶ್ಚರ್ಯ ಪಡೋದಿಲ್ಲ. ಯಾವಾಗಾದ್ರೂ ಒಂದಿನ ಉಪವಾಸ ಪ್ರಾರ್ಥನೆ ಇದ್ದಾಗ ನಾನು ಟಿವಿಲಿ ಹಾಕಿ ತೋರಿಸ್ತೇನೆ. ಬಹಳ ಭಯಂಕರವಾದಂತ ಸೇವೆ. ಅವ್ರು ಹೇಳ್ತಾ ಇದ್ದಾರೆ, ₹1 ಕೊಡಿ, ರೋಡಲ್ಲಿ ಬಿದ್ದಿರುವ ಗಾಯವುಳ್ಳವರನ್ನ, ಹುಚ್ಚರನ್ನ, ಭಿಕ್ಷುಕರನ್ನ, ಆಮೇಲೆ ಬಟ್ಟೆ ಇಲ್ಲದೆ, ಊಟ ಇಲ್ಲದೆ, ಸ್ನಾನ ಇಲ್ಲದೆ, ಕಟಿಂಗ್ ಇಲ್ಲದೆ ಅಲಿತಾ ಇರುವಂತವನ್ನೆಲ್ಲ ಕರ್ಕೊಂಡು ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು, ಅವ್ರನ್ನ ಗುಣ ಮಾಡಿ, ಅವ್ರಿಗೆ ಊಟ ಕೊಟ್ಟು, ಅವ್ರ ಆರೈಕೆ ಮಾಡಿ, ಅವರು ಸ್ವಸ್ಥರಾದ ಮೇಲೆ, ಗುಣ ಆದ್ಮೇಲೆ ಅವ್ರ ಊರು ಎಲ್ಲಿದೆಯೋ ಅಲ್ಲಿ ಹೋಗಿ ಅವ್ರನ್ನ ಬಿಟ್ಬಿಟ್ಟು ಬರ್ತಾರೆ. ಆ ಒಂದು ಸೇವೆಯನ್ನ ಆಟೋರಾಜ ಎಂಬ ಒಂದು ವ್ಯಕ್ತಿ ಮಾಡ್ತಾ ಇದ್ದಾರೆ. ಅವರು ಬಿಲಿವರ್ ಕ್ರಿಶ್ಚಿಯನ್. ಅವ್ರು ಕೇಳ್ತಾ ಇದ್ದಾರೆ ₹1 ಕೊಡು. ಎವ್ರಿ ಮಂತ್ ನಾನು ₹200 ಅವ್ರಿಗೆ ಕಳಿಸ್ತಾ ಇದ್ದೇನೆ, ಎವ್ರಿ ಮಂತ್. ನಾವು ಎಷ್ಟು ದುಡಿತೀವಿ, ಎಷ್ಟು ಹಣಗಳನ್ನ ಯಾವ್ಯಾವುದಕ್ಕೂ ವ್ಯರ್ಥ ಮಾಡುತ್ತೇವೆ. ಆದರೆ ಅದರ ಮಧ್ಯದಲ್ಲಿ ನಾವು ಏನಾದ್ರೂ ಒಂದು ಸೇವೆ ದೇವರಿಗೋಸ್ಕರ ಮಾಡುವವರಾಗಿರ್ಬೇಕು. ನನ್ನ ಒಂದು ₹100, ನನ್ನ ಒಂದು ₹200 ಇಲ್ಲ, ನನ್ನ ಆಮೇಲೆ ಕೊಡುವಂತ ಒಂದು ರೇಷನ್ ಇರ್ಬೋದು, ಏನೇ ಇರ್ಬೋದು, ಒಂದು ಸಹಾಯ, ಅದು ಅನೇಕ ಜನಗಳನ್ನ ಸಂತೈಸುತ್ತೆ. ನಾನು ದೇವರಲ್ಲಿ ಪ್ರಾರ್ಥಿಸಬೇಕು, ಅಪ್ಪ ಈ ಸಮಾರಿನ ತರ ಒಬ್ಬರ ಆರೈಕೆ ಮಾಡುವ ಆ ಹೃದಯ, ಆ ಕರುಣೆ ನನ್ನಲ್ಲಿ ಕೊಡು ದೇವರೇ. ಯಾಕೆಂದ್ರೆ ಯೇಸುನು ಸಹ ಅದೇ ತರ ಇದ್ರಲ್ವಾ, ಯೇಸು ಸ್ವಾಮಿನೂ ಸಹ ಅದೇ ತರ ಸೇವೆ ಮಾಡ್ತಾ ಇದ್ರಲ್ಲ. ಮತ್ತಾಗ ಬರೆದ ಸುವಾರ್ತೆಗೆ ಹೋಗೋದಾದ್ರೆ 25ನೇ ಅಧ್ಯಾಯ 40ನೇ ವಾಕ್ಯ ಓದ್ರಿ. 25ನೇ ಅಧ್ಯಾಯ 40ನೇ ವಾಕ್ಯ.
ಈ ನನ್ನ ಸಹೋದರಲ್ಲಿ ಕೇವಲ ಅಲ್ಪನಾದನೊಬ್ಬನಿಗೆ ಏನೇನು ಮಾಡಿದರು ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು 35 ಓದಿ ಬ್ರದರ್, 35 25ನೇ ಅದೇ 35ನೇ ವಾಕ್ಯ. ನಾನು ಹಸಿದಿದ್ದೆನು, ನನಗೆ ಊಟ ಕೊಟ್ಟಿರಿ. ನಾನು ಬಾಯರಿದ್ದೆನು, ನನಗೆ ಕುಡಿದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆಯಿಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡೋದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೆನು, ನನ್ನ ನೋಡೋದಕ್ಕೆ ಬಂದಿರಿ ಎಂದು ಹೇಳಿದನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದದ್ದನ್ನು ಕಂಡು ನನಗೆ ಊಟ ಕೊಟ್ಟೆವು, ಇಲ್ಲವೇ ನೀನು ಬಾಯದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆಯಿಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದದನ್ನು ಅಥವಾ ಸೆರೆಯಲ್ಲಿ ಇದ್ದದನ್ನು ಕಂಡು ನೀನು ನೋಡೋದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರಲ್ಲಿ ಕೇವಲ ಅಲ್ಪನಾದರೊಬ್ಬನಿಗೆ ಏನೇನು ಮಾಡಿದರು ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ ಅಂದನು. ಹಲ್ಲೆಲೂಯಾ. ದೇವರು ಹೇಳ್ತಿದ್ದಾರೆ, ಅಲ್ಪನಾದ ಒಬ್ಬನಿಗೆ ನೀವು ಏನೇನು, ನನ್ನ ಸಹೋದರರಲ್ಲಿ, ನಿಮ್ಮ ಸಹೋದರರಲ್ಲಿ ಅಲ್ಪನಾದ ಅಂದ್ರೆ ಈಗ ನಾವು ಓದಿದಂತ ವಾಕ್ಯ, ಅವನಿಗೆ ಊಟ ಹಸಿದಿದ್ದೆ, ನಾನು ಊಟವನ್ನು ಕೊಟ್ಟಿದ್ದೆ. ಆಮೇಲೆ ಬಾಯರಿದ್ದೆ, ಕುಡಿಯೋದಕ್ಕೆ ನೀರನ್ನು ನಾನು ಕೊಟ್ಟಿದ್ದೇನೆ. ಪರದೇಶಿಯಾಗಿದೆ, ನನ್ನನ್ನು ಸೇರಿಸಿಕೊಂಡೆ. ಬಟ್ಟೆ ಇಲ್ಲದವನಾಗಿದ್ದೇನೆ, ಉಡುವುದಕ್ಕೆ ನಾನು ಬಟ್ಟೆಯನ್ನು ಕೊಟ್ಟೆನು. ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡೋದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡೋದಕ್ಕೆ ಬಂದಿರಿ. ಹಲ್ಲೆಲೂಯಾ. ಎಂದು ಅರಸನು ಹೇಳುವಾಗ ನೀತಿವಂತರು ಹೇಳ್ತಾರಂತೆ, ಸ್ವಾಮಿ, ನಾವು ಯಾವಾಗ ಅದನ್ನೆಲ್ಲ ನಿಮ್ಗೆ ಮಾಡಿದ್ವು ಅಂತ. ಆಮೇಲೆ ದೇವರು ವಿಶ್ವಾಸಿಗಳನ್ನೇ ಪರಲೋಕದಲ್ಲಿ ಸಿಂಹಾಸನದ ಮುಂದೆ ಬಂದಾಗ ಕುರಿಗಳನ್ನ ಮತ್ತೆ ಆಡುಗಳನ್ನ ಬೇರೆ ಬೇರೆ ಮಾಡ್ತಾರೆ. ಕುರಿಗಳು ಮತ್ತೆ ಆಡುಗಳು. ನಾವ್ಯಾರು? ಕುರಿಗಳು. ಇದು ಆಡುಗಳು. ಇದು ಅವರ ಕುರಿಗಳು. ಇನ್ಯಾರು ಆಡುಗಳಿಲ್ಲ. ಕುರಿಗಳನ್ನ ಬಲಗಡೆಯಲ್ಲಿಯೋ ಆಡುಗಳನ್ನ ಎಡಗಡೆಯಲ್ಲಿ ದೇವರು ವಿಭಾಗ ಮಾಡಕ್ ಹೋಗ್ತಾರೆ. ಗಟ್ಟಿಯಾಗಿ ವಿಭಾಗ ಮಾಡಕ್ ಹೋಗ್ತಾರೆ. ಈ ಕುರಿಗಳು ಏನ್ ಮಾಡಿದೆ ಸೇವೆ ಅಂತಂದ್ರೆ, ಹಸಿದ ಜನಗಳಿಗೆ ಊಟ ಕೊಟ್ಟಿದ್ದಾರೆ. ಬಟ್ಟೆ ಇಲ್ಲದವರಿಗೆ ನೋಡಿದ ತಕ್ಷಣ ಅವರಿಗೆ ಬಟ್ಟೆ ಕೊಟ್ಟಿದ್ದಾರೆ. ಪರದೇಶಿಯಾಗಿ ಬಂದವರನ್ನ ಸೇರಿಸಿಕೊಂಡಿದ್ದಾರೆ. ಸೆರೆಮನೆಯಲ್ಲಿರುವ ಜನಗಳನ್ನ ನೋಡೋದಕ್ಕೆ ಹೋಗಿದ್ದಾರೆ. ಯಾರಾದ್ರೂ ರೋಗದಲ್ಲಿ ಬಿದ್ದರೆ ಅವರು ಹೋಗಿ ಆರೈಕೆ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ದೇವರು ಹೇಳ್ತಾ ಇದ್ದಾರೆ, ನೀನು ಅವರಿಗೆಲ್ಲ ಮಾಡಿದ್ಯಲ್ಲ, ಅದು ಅವರಿಗಲ್ಲ, ನೀನು ನನಗೆ ಮಾಡಿದ. ನನಗೆ ಮಾಡದಂಗೆ ದೇವರಿಗೆ. ಅವರನ್ನ ದೇವರು ಏನಂತ ಕರೀತಾರೆ? ಕುರಿಗಳು. ಅವರೆಲ್ಲ ನನ್ನ ಬಲಗಡೆಯಲ್ಲಿ ಬಂದ್ರೆ. ಆಮೇಲೆ ದೇವರೇ, ನಾನು ಯಾವಾಗ ನಿನ್ಗೆ ಮಾಡಿದೆ? ಅಲ್ಪನಾದ ಒಬ್ಬನಿಗೆ ನೀನು ಏನೇನು ಮಾಡಿದ್ಯೋ, ನಿನ್ನ ಸಹೋದರ ಅಂದ್ರೆ ನಿನ್ನ ಕಣ್ಣ ಮುಂದೆ ಇರುವ ಜನಗಳಿಗೆ, ಇದನ್ನು ಹೊಂದಕ್ಕಾಗದೇ ಇರುವ ಕಷ್ಟದಲ್ಲಿರುವ ನೀನು ಏನೇನು ಮಾಡಿದ್ಯೋ ಅದೆಲ್ಲ ನೀನು ನನಗೆ ಮಾಡದಂಗಾಯ್ತು. ಹಾಗೆ ದೇವರು ಹೇಳ್ತಿದ್ದೆ, ಯಾರಿಗೆ ಮಾಡದಂಗಾಯ್ತು? ನನಗೆ. ಮಾರ್ಟಿನ್ ಲೂಥರ್ ಅವರು ಬೆಳಗಿನ ಜಾವ 5 ಗಂಟೆಯ ಪ್ರಾರ್ಥನೆ ಹೋಗಿ ಅದನ್ನು ಮುಗಿಸಿ ಬರುವಾಗ, ಜರ್ಮನಿಯಲ್ಲಿ ಅದನ್ನು ಮುಗಿಸಿ ಬರುವಾಗ ಒಂದು ಭಿಕ್ಷುಕ ಜೋರ್ ಚಳಿಯಲ್ಲಿ ನಡುತ್ತಾ ಇದೆ. ತುಂಬಾ ಚಳಿಕಾಲ ನಡುತ್ತಾ ಇದೆ. ನಡುಗುವಾಗ ಇವರಿಗೆ, ಮಾರ್ಟಿನ್ ಲೂಥರ್ಗೆ ಒಂದು ಆಲೋಚನೆ ಬಂತು. ನನ್ನ ಜಾಕೆಟ್ ತೆಗೆದವ್ರಿಗೆ ಹಾಕಿದ್ರೆ ಇನ್ನೊಂದು 10 ನಿಮಿಷ ನಾನು ಮನೆಗೆ ಹೋಗ್ತೀನಿ, ಅಲ್ಲಿ ನಾನು ಚಳಿ ಕಾಯಿಸ್ಕೋಬಹುದು. ಆದ್ರೆ ಇವನು ಚಳಿಲೇ ಕೂತಿರ್ತಾನೆ ಬಿಸಿಲು ಬರೋ ತನಕ. ಅದಕ್ಕೆ ಏನ್ ಮಾಡೋಣ, ತನ್ನ ಜಾಕೆಟ್ ನ ತೆಗೆದು ಅವನ ಮೇಲೆ ಹಾಕೋಣ ಅಂತ ಹೇಳಿ ಜಾಕೆಟ್ ಅವನ ಮೇಲೆ ಹಾಕಿ, ಆ ಜಾಕೆಟ್ ಅವರ ತಂದೆ ತಾಯಿ ಪ್ರೀತಿಯಿಂದ ಕೊಡಿಸಿರೋದು. ಆಮೇಲೆ ಬಹಳ ಕಾಸ್ಟ್ಲಿ ಇರುವಂತ ಜಾಕೆಟ್. ಆದ್ರೆ ಆ ನಡುಗುವ ವ್ಯಕ್ತಿಯನ್ನು ನೋಡಿ ಮಾರ್ಟಿನ್ ಲೂಥರ್ಗೆ ಜಾಕೆಟ್ ಬಗ್ಗೆ ಚಿಂತೆ ಬಂದಿಲ್ಲ, ನಡುಗುವ ವ್ಯಕ್ತಿ ಮೇಲೆ ಅವರಿಗೆ ಕರುಣೆ ಕನಿಕರ ಬಂದ್ಬಿಟ್ಟು ಅವ್ರು ಹೋದ್ರು. ಹೋಗಿ ಮನೆಗೆ ಹೋದಾಗ ಇವ್ರು ನಡುತ್ತಾ ಹೋಗ್ತಾ ಇದ್ದಾರೆ ಮನೆಗೆ. ತಾಯಿ ಕೇಳಿದ್ರು, ಒಳ್ಳೆ ಜಾಕೆಟ್ ಕೊಡ್ಸಿದ್ದಲ್ಲ, ಹಾಕೊಂಡು ಹೋಗಿದೆ, ಅದೇನ್ ಮಾಡಿದ್ಯಾ, ಚಳಿ ನಡ್ಕೊಂಡ್ ಬಂದಿದ್ದಿಲ್ಲ ಅಂತ. ಇನ್ನ ಒಬ್ರು ಕೂತಿದ್ರು ದಾರಿಯಲ್ಲಿ, ನಾನು ಅವ್ರಿಗೆ ಕೊಟ್ಟಿದ್ದೇನೆ ಅಂತ ಹೇಳಿ. ರಾತ್ರಿ ಆಯ್ತು. ರಾತ್ರಿ ಪ್ರಾರ್ಥನೆ ಮಾಡಿ ಮಲಗಿದಾಗ ಇವ್ರಿಗೊಂದು ದರ್ಶನ ದೇವರು ತೋರಿಸಿದ್ರು. ಬೆಳ್ಳದಿರೋ ಒಂದು ವ್ಯಕ್ತಿ ಆ ಕಪ್ಪುಗಿರುವಂತ ಜಾಕೆಟ್ ಹಾಕೊಂಡು ನಿಂತ್ಕೊಂಡಿದ್ರು. ಮಾರ್ಟಿನ್ ಲೂಥರ್ ಎಲ್ಲರಿಗೂ ಗೊತ್ತಲ್ಲ, ಪ್ರೊಟೆಸ್ಟೆಂಟ್ ಅನ್ನು ಸ್ಥಾಪನೆ ಮಾಡಿ ರೋಮನ್ ಕ್ಯಾಥಲಿಕ್ ವಿರೋಧವಾಗಿ ಎದ್ದು ನಿಂತವರು. ಆಮೇಲೆ ಬೈಬಲ್ ಇರುವ ಸತ್ಯವನ್ನು ಜನಗಳಿಗೆ ಪ್ರಕಟ ಮಾಡಿ, ಆಮೇಲೆ ಇಂಗ್ಲಿಷ್ ಎಲ್ಲ ಭಾಷೆಗಳಿಗೂ ಅನುವಾದ ಮಾಡಿ ನಾವೆಲ್ಲರೂ ಬೈಬಲ್ ಓದುವಂತೆ ಮಾಡಿದವರು ಅವರು. ಅವರು ಕಂಡಾಗ ಅವ್ರು ಹೇಳ್ತಾರೆ, ನೀವು ಯಾರು, ನನ್ನ ಜಾಕೆಟ್ ಹಾಕೊಂಡಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇದೆ, ನಾನು ಯಾರು ಅಲ್ಲ, ನಾನು ಯೇಸು ಕ್ರಿಸ್ತನು. ನೀವ್ಯಾಕೆ ಜಾಕೆಟ್ ನಂದು ಹಾಕೊಂಡಿದ್ದೆ ಅಂದ್ರೆ, ನೀನು ಬೆಳಗ್ಗೆ ನನಗೆ ಜಾಕೆಟ್ ಕೊಟ್ಟಿದೆಯಲ್ಲ, ನಾನೆಲ್ಲ ಕೊಟ್ಟೆ ದೇವರೇ ನಿನಗೆ ಅಂತ. ಅಲ್ಪ ಒಬ್ಬನು ಚಳಿಯಲ್ಲಿ ನಡುತ್ತಾ ಇರುವಂತ ವ್ಯಕ್ತಿಗೆ ನೀನ್ ಏನ್ ಕೊಟ್ಟಿದೆಯಲ್ಲ, ಅದು ನನಗೆ ಕೊಟ್ಟಂತೆ ಸಮಾನ. ದೇವರು ಹೇಳಿದ್ರು, ಬಡವರಿಗೆ ದಯೆ ತೋರಿಸುವುದು ಯೆಹೋವನಿಗೆ ಸಾಲ ಕೊಟ್ಟಂತೆ.
ಬಡವನಿಗೆ ದಯೆ ತೋರಿಸುವವನು ಯೆಹೋವನಿಗೆ. ನಾವ್ಯಾವತ್ತು ಹೇಳುವ ದೇವರೇ ನಾನು ಬಡವ ಅಂತ ಹೇಳುವ. ಊಟ ಇದೆಯಾ? ಹಾಕೋಕ್ ಬಟ್ಟೆ ಇದೆಯಾ? ಗಟ್ಟಿಯಾಗಿ ಹೇಳ್ರಿ. ಮತ್ತೆ ರೇಷನ್ ಇದೆಯಾ? ನಾವು ಬಡವರಲ್ಲ. ನಾವು ಬಡವರು. ಊಟಕ್ಕೆ ಕೊರತೆ ಇರೋರು, ಬಟ್ಟೆಗೆ ಕೊರತೆ ಇರೋರು, ಮನೆ ಇಲ್ಲದವರೇ ನಿಜವಾಗ್ಲೂ ಬಡವರು. ಅಂತವರಿಗೆ ನಾವು ಕನಿಕರಿಸಿದ್ರೆ ದೇವರಿಗೆ ಸಾಲ ಕೊಟ್ಟಂತೆ, ದೇವರು ಬಡ್ಡಿ ಸಮೇತ ನಿಮಗೆ ಕೊಡ್ತಾರೆ. ಬೇಕಾ? ನಾವೇನ್ ಮಾಡ್ಬೇಕು? ಭಿಕ್ಷುಕರಿಗೆ 1 ರೂಪಾಯಿ ಕೊಡೋ ಕೈ ಇರ್ತೀರಿ, 10 ರೂಪಾಯಿ ಕೊಡೋ ಕೈ ಇರ್ತೀರಿ, 100 ರೂಪಾಯಿ ಕೊಡೋ ಕೈ ಇರ್ತೀರಿ. ಇಲ್ಲಿ ಕೈ ಕಾಣ್ತಾ ಇಲ್ಲ. ಹಲ್ಲೆಲೂಯಾ. 500 ರೂಪಾಯಿ ಕೊಡೋರು ಇದೆಯಾ? ಇಲ್ಲ. ಹೆಸರ ಈಗ ನೀವು ಕೊಟ್ಟರೆ ಯಾರಿಗೆ ಕೊಟ್ಟಂತೆ ಅಂತ ದೇವರ ವಾಕ್ಯ. ಹೌದಾ? ಅಲ್ಪ ನಾದ ಒಬ್ಬನಿಗೆ ಏನು ಸೇವೆ ಮಾಡಿದ್ರು ಮನೆ ಹತ್ರ ಭಿಕ್ಷಕ್ ಬಂದು ಅಮ್ಮ ತಾಯಿ ಮುಂದಕ್ಕೆ ಹಳೆ ಯಾವುದೂ ಇಲ್ಲ, ಎಲ್ಲ ಬೆಳಗ್ಗೆ ಬ್ರಷ್ ಮಾಡಿರೋದು ಯಾವುದೂ ಇಲ್ಲ. ನಮ್ಮ ಮನಸ್ಸಲ್ಲಿದೆ ಭಿಕ್ಷುಕನಿಗೆ ಏನ್ ಕೊಡ್ಬೇಕು? ಹಳೆಯ ಊಟ ಕೊಡಬೇಕು. ಭಿಕ್ಷುಕನಿಗೆ ಏನ್ ಕೊಡ್ಬೇಕು? ಮಿಕ್ಕಿದ ತಂಗಳನ್ನ ಕೊಡ್ಬೇಕು. ಹೌದಾ? ಗಮನ ಕೊಟ್ಟು ಕೇಳ್ರಿ. ಆದಷ್ಟು ದೇವರ ಮಕ್ಕಳು ತಂಗಳನ್ನ ತಿನ್ನೋದು ಬಿಡ್ಬೇಕು. ನೀವು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವರು, ಕರ್ತನ ರೊಟ್ಟಿಯನ್ನು ಮುರಿಯುವವರು. ಆದಷ್ಟು ದೇವರು ಬ್ಲೆಸ್ ಮಾಡಿದೆ, ತಂಗಳನ್ನವನ್ನ ತಿನ್ನೋದು ಬಿಡಬೇಕು. ಆ ದಿನಕ್ಕೆ ಏನ್ ಬೇಕು ಅದನ್ನ ಮಾತ್ರ ಮಾಡಿಕೊಂಡು ನಾಳೆ ದಿನ ಫ್ರೆಶ್ ಆಗಿ ತಿನ್ನಬೇಕು. ತಂಗಳನ್ನ ಹೆಲ್ತಿ ಫುಡ್ ಅಲ್ಲ. ಎಲ್ಲರೂ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದೆ. ಜಾಸ್ತಿ ರೈಸ್ ಮಾಡೋಣ, ರಾತ್ರಿ ಬೆಳಗ್ಗೆ ಚಿತ್ರಾನ್ನ. ಹೌದಾ ಇಲ್ವಾ? ಗಂಜಿ ಜಾಸ್ತಿ ಮಾಡೋಣ, ಬೆಳಗ್ಗೆ ಬಿಸಿ ಮಾಡಿ ಉಪ್ಪಾಗಿ ಅದನ್ನೇ ತಿನ್ಕೊಂಡು ಹೋಗೋಣ. ಆಮೇಲೆ ರಾತ್ರಿ ಚಪಾತಿ ಜಾಸ್ತಿ ಮಾಡೋಣ, ಬೆಳಗ್ಗೆ ಅದನ್ನೇ ಸ್ವಲ್ಪ ಉಲ್ಟಾ ಪಲ್ಟ ಬಿಸಿ ಮಾಡಿ ತಿನ್ಕೊಂಡು ಹೋಗೋಣ. ಆದಷ್ಟು ದೇವರ ಮಕ್ಕಳು ತಂಗಳನ್ನ ತಿನ್ನೋದು ಬಿಡಬೇಕು. ಹಲವಾರು ಮಡಿಕೆಯನ್ನು ಓದಿದ್ರೆ ಅದಕ್ಕೆ ಗೊತ್ತಾಗುತ್ತೆ ವಾಕ್ಯ. ಆಮೇಲೆ ಇವತ್ತಿಂದ ತಂಗಳನ್ನ ಮಿಕ್ಕಿದ್ರೆ ಭಿಕ್ಷಕರಿಗೆ ಕೊಡೋದು, ತಂಗಳನ್ನ ಇಟ್ಕೊಳ್ಬೇಕು. ಆಮೇಲೆ ಅದನ್ನ ನೀವು ಕಮ್ಮಿ ಮಾಡಿದ್ರೆ, ಯಾರು ನಿಮ್ಮ ಮನೆ ಮುಂದೆ ಬಂದ್ರೆ ಅವರಿಗೆ ಒಳ್ಳೇದನ್ನ ಕೊಡ್ರಿ. ಯಾರಿಗೆ ನೀವು ಅವರ ಮುಖ ನೋಡಬೇಡ್ರಿ, ದೇವರಿಗೆ ಎಂಬುದಾಗಿ ಕೊಡ್ರಿ. ದೇವರಿಗೆ ಎಂದು ಹೇಳಿ ನೀವು ಅದನ್ನು ಕೊಟ್ರೆ ದೇವರಿಗೆ ತಕ್ಕ ಪ್ರತಿಫಲ ನಿಮಗೆ ಕೊಡುವಂತ ದೇವನಾಗಿ. ಓದನ ವಾಕ್ಯ ಆ ಸಮರ್ಯ ಅಲ್ಲಿಗೆ ಬಿಡೋಣ. ಯಾಕೋಬನು ಬರೆದ ಪತ್ರಿಕೆಗೆ ಹೋಗೋಣ. 2ನೇ ಅಧ್ಯಾಯ 14ನೇ ವಾಕ್ಯ ಬೇಗ ಓದ್ರಿ. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಲ್ಲಿ ಇಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಇವನನ್ನು ರಕ್ಷಿಸುವುದು. ಹಾಗಾದ್ರೆ ನನಗೆ ದೇವರ ಮೇಲೆ ನಂಬಿಕೆ ಇದೆ, ವಾಕ್ಯದ ಮೇಲೆ ನಂಬಿಕೆ ಇದೆ, ಇವತ್ತು ಕೇಳ್ತಾ ಇರೋ ಉಪದೇಶದ ಮೇಲೆ ನಂಬಿಕೆ ಇದೆ ಅಂತ ಹೇಳುವ ನೀವು, ಆ ವಾಕ್ಯ ಬರುವಾಗ ಸ್ತೋತ್ರ ಆಮೇಲೆ ಎಂದು ಅದನ್ನು ಅಂಗೀಕರಿಸುವಂತ ನೀವು ಅದನ್ನ ಕ್ರಿಯೆಯಲ್ಲಿ ಮಾಡದೆ ಹೋದರೆ ನಿಮ್ಮ ನಂಬಿಕೆ ನಿಮ್ಮನ್ನು ರಕ್ಷಿಸಲ್ಲ. ನಂಬಿಕೆ ಇದೆ ಅಂತ ಹೇಳಿಕೊಂಡು ಅದನ್ನ ಕ್ರಿಯೆಯಲ್ಲಿ ಮಾಡದೆ ಹೋದ್ರೆ ಅದು ನಿಮಗೆ ಪ್ರಯೋಜನಕ್ಕೆ ಬರಲ್ಲ. ಕೇಳಿ ವಾಕ್ಯ. ಒಬ್ಬ ಸಹೋದರನಿಗೆ ಬಟ್ಟೆಯು ಆ ದಿನದ ಆಹಾರವು ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದು. ಕಷ್ಟ ಹೇಳಿಕೊಂಡು ಬಂದ್ರೆ ನಾವು ಚೆನ್ನಾಗಿ ಪ್ರಸಂಗ ಮಾಡ್ತೀವಿ ಅವರಿಗೆ, ನೀವು ದೇವರಲ್ಲಿ ನಂಬಿಕೆ ಇಡು. ಆಮೇಲೆ ಎಲಿಯನಿಗೆ ದೇವರು ಕಾಗೆಯಲ್ಲಿ ರೊಟ್ಟಿ ಕೊಟ್ಟು ಕಳಿಸಿದ್ರು. ವಿಧವೆ ಮನೆಗೆ ಹೋಗಿ ದೇವರು ಹಿಟ್ಟನ್ನ ಅಭಿವೃದ್ಧಿ ಮಾಡಿ ಎಣ್ಣೆ ಎಲ್ಲ ಪಾತ್ರೆ ಎಲ್ಲ ತುಂಬಿದ್ರು. ನೀ ನಂಬಿಕೆ ಇಡು, ದೇವರಿಗೆ ಮಿರಾಕಲ್ ಮಾಡ್ತಾರೆ. ದೊಡ್ಡ ಪ್ರಸಂಗ ಮಾಡಿ ಎಲ್ಲಾ ವಾಕ್ಯಗಳು ತನಗೆ ಮಾತ್ರ ಗೊತ್ತು, ಬಂದಿರೋ ಸಹೋದರಿಗೆ ಏನು ಗೊತ್ತಿಲ್ಲ ಎಂದು ಎಲ್ಲ ಪ್ರಸಂಗ ಮಾಡಿ ಪ್ರಸಂಗದ ಹೊಟ್ಟೆ ತುಂಬಿಸಿ ಅವನ್ನ ಕಳಿಸ್ತೇವೆ. ಹೌದಲ್ವಾ? ದೇವರು ಹೇಳ್ತಾ ಇದ್ದಾರೆ, ಅವನ ಬಟ್ಟೆ ಇಲ್ಲದೆ ಬಂದಿದೆಯಾ? ಏನಕ್ಕೆ ಬಂದಿರೋದು? ನೀನ್ ಬಟ್ಟೆ ಕೊಡು, ಹೋಗು, ಚಳಿ ಕಾಯಿಸ್ಕೋ, ಹೊಟ್ಟೆ ತುಂಬ ಊಟ ಮಾಡು ಎಂದು ಹೇಳಿ ಆಮೇಲೆ ಕಳಿಸದಾದ್ರೆ ನಿನ್ನಲ್ಲಿ ನಂಬಿಕೆ ಇದ್ರು ಅದು ಸತ್ತಿರುವ ನಂಬಿಕೆ. ಆ ನಂಬಿಕೆಯಲ್ಲಿ ಜೀವ ಇಲ್ಲ. ಆಮೇಲೆ ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು, ಯಾವ ಸಮಯದಲ್ಲಿ ಯಾವ ವಾಕ್ಯನ ಹೇಳ್ಬೇಕು, ಯಾವ ಸಮಯದಲ್ಲಿ ಯಾವ ರೀತಿ ಜನಗಳ ಮುಂದೆ ನಡ್ಕೊಬೇಕೆಂಬ ಜ್ಞಾನ ನಮ್ಗೆ ಇರ್ಬೇಕೆಂದು ಕೊಲಸ್ಸೆಯಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನವುಳ್ಳವರಾಗಿ ನಡ್ಕೊಳ್ರಿ ಅಂತ. ಬಟ್ಟೆ ಇಲ್ಲದವರಾಗಿ ಬಂದಿದ್ಯಾ? ಬಟ್ಟೆ ಕೊಡು. ಯಾರು ಏನ್ ಹೇಳ್ತಾರೆ ಯೋಚನೆ ಮಾಡಿ, ಯಾವ ಬಟ್ಟೆ ಕೊಡು? ಹೊಸ ಕೊಡ, ಹಳೆ ಕೊಟ್ಟೆ, ಮೊನ್ನೆ ತಗೊಂಡಿದ್ ಕೊಡ,
ಕೊಡ್ಲಿ ಅಂತ? ಹೊಸ ಬಟ್ಟೆ ಕೊಡ್ಲಿ. ಒಬ್ಬರೇ ಆಮೇಲೆ ಹೇಳ್ತಾರೆ. ಯಾವ್ದು ಕೊಡ್ಬೇಕು ಸಿಸ್ಟರ್? ಹಳ ಬಟ್ಟೆ ಕೊಡಬಾರ್ದು. ಏನ್ ಕೊಡ್ಬೇಕು? ಗಟ್ಟಿಯಾಗಿ. ದೇವರು ಹೇಳ್ತಾರೆ, ನಾವು ಬಟ್ಟೆ ಇಲ್ಲದವನಾಗಿ ಬಟ್ಟೆ ಹರಿದವನಾಗಿ ಬಂದಿದೀಯಾ, ಅವ ಕೊರತೆ ಉಳ್ಳವನಾಗಿ ಬಂದಿದೀಯಾ, ನೀನು ಇಮಿಡಿಯೇಟ್ ಏನ್ ಮಾಡ್ಬೇಕು? ಬಟ್ಟೆ. ನಮ್ಮ ಚಿಕ್ಕ ಚರ್ಚ್ ಇರುವಾಗ ಒಂದು ಪಾಸ್ಟ್ ಬಂದು, ನಾನು ಹೆಸರು ಹೇಳಲ್ಲ, ಒಂದು ಪಾಸ್ಟ್ ಬಂದರು. ಪಾಸ್ಟ್ ಬಂದಾಗ ನಾವೇ ಅವ್ರನ್ನ ಹೋಗಿ ಬೈಕಲ್ಲಿ ಪಿಕಪ್ ಮಾಡ್ಕೊಂಡು ಬರುವಾಗ ನಾನು ಅವ್ರನ್ನ ನೋಡಿದೆ. ಅವರ ಶೂ ಎಲ್ಲ ಹರಿದೋಗಿತ್ತು. ಶೂ ಹರಿದೋಗಿತ್ತು. ನಾನು ಅವಾಗ ಯೋಚನೆ ಮಾಡಿದ್ದೆ, ದೇವರೇ ನಾವು ಒಂದು ಶೂ ಕೊಡಿಸ್ಬೇಕು. ಬಟ್ ನಾನು ಅವ್ರು ಬಂದಾಗ ಅವ್ರು ಮೀಟಿಂಗ್ ಮುಗಿಸ್ಕೊಂಡು ಊರಿಗೆ ಹೋಗ್ಲಿಕ್ಕೆ ಒಂದು ಸ್ತೋತ್ರ ಕಾಣಿಕೆ ಮಾತ್ರ ಎತ್ತಿಟ್ಕೊಂಡಿದ್ದೀನಿ, ಬೇರೆ ನನ್ನ ಹತ್ರ ಇಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡಿ ಆಗ ಅವ್ರು ಬಂದು ನಮ್ಮ ಮನೇಲಿ ಅವರೆಲ್ಲ ತುಂಬಾ ಸಿಂಪಲ್ ಪಾಸ್ಟರ್. ಅವ್ರು ಏನು ಒಂದು ಗ್ರ್ಯಾಂಡ್ ಆಗಿ ಎಲ್ಲ ಇಷ್ಟಪಡೋರೇ ಅಲ್ಲ. ಸೇವೆಗೆ ಹೋಗುವಾಗ ನಾವು ಅವರು ಬೈಕಲ್ಲಿ ಹೋಗುವಾಗ ಸೀದಾ ಅವ್ರನ್ನ ಶೂ ಅಂಗಡಿ ಕರ್ಕೊಂಡು ಹೋಗಿ ಅವ್ರ ಕಾಲಿಗೆ ಸರಿಯಾಗುವಂಥ ಶೂನೆಲ್ಲ ಇಟ್ಕೊಂಡು ಅವ್ರಿಗೆ ಹಾಕಿ ಹಳೆ ಶೂನ ಇಟ್ಕೊಂಡು ನಾನು ಪಾಸ್ ಆಯ್ತು, ಬೇಡ ಎಷ್ಟು ಬೇಡ, ಇಲ್ಲ ಬೇಡ ಕೊಡ್ರಿ ಅಂತೇಳಿ. ಏನಕ್ಕೆ ನೀವು ಕೊಡ್ರಿ ಅಂತೇಳಿ ಸರಿ ಅವ್ರಿಗೆ ಕವರ್ಗೆ ಹಾಕಿ ಬಾಕ್ಸಲ್ಲಿ ಹಾಕೊಟ್ಟಿದ್ದೆ. ಹಂಗೆ ಹೋಗುವಾಗ ಪಾಸ್ಟ್ ಹಳೆ ಶೂ ಏನಾಗಿ ಇಟ್ಕೊಂಡಿದ್ದೀನಿ ಅಂತ. ಇಲ್ಲ, ನಾನು ಊರಿಗೆ ಹೋದಾಗ ಸಾಕ್ಷಿ ಹೇಳ್ಬೇಕಂತ. ನಾನು ಹಳೆ ಶೂ ಹಾಕೊಂಡು ಬೆಂಗಳೂರಿಗೆ ಹೋಗಿದ್ದೆ, ಬರುವಾಗ ಶೂ ಹಾಕೊಂಡ್ಬಂದಿದ್ದೆ. ಹೇಳ್ತಾ ಇದ್ದಾರೆ, ನಿನ್ನ ಕಣ್ಣ ಮುಂದೆ ಯಾರು ಕೊರತೆ ಉಳ್ಳವನು ನಿನ್ನ ಹತ್ರ ಬಂದ್ರೆ ನೀನು ಅವರಿಗೆ ಸಹಾಯ ಏನ್ ಮಾಡ್ಬೇಕು? ನಿನ್ನ ಇದೆ ಅಂತ ಅಲ್ಲ, ದೇವರ ವಾಕ್ಯ ನಿನಗೆ ದೇವರು ಕೊಟ್ಟಿರೋದ್ರಿಂದ. ಆಮೇಲೆ ಅದಕ್ಕೆ ಯೇಸು ಕೇಳಿದ್ರು, ಸುಧಾರಣೆ ಸಿಸ್ಟರ್, ನನ್ನ ಹತ್ರ ಇರೋದೇ 100 ರೂಪಾಯಿ, ನಾಳೆ ಏನ್ ಮಾಡ್ಲಿ? ಆಮೇಲೆ ನಾಳೆ ಜೀವನ ನಡೆಸ್ಬೇಕಲ್ವಾ? ಏನ್ ಮಾಡ್ಲಿ? ಕೊಡ್ಲಾ ಬೇಡ? ದೇವರು ಹೇಳಿದ್ರು, ನಾಳೆ ಬಗ್ಗೆ ಚಿಂತೆ ಮಾಡ್ಬೇಡ. ಈ ಸಹೋದರಿ ಚೆನ್ನಾಗಿ ಬೈಬಲ್ ಓದುವ ಸಹೋದರಿ ಆದ್ರೆ ಪವಿತ್ರ ಆತ್ಮನೆ ಅಂತ ಮಗಳೇ ಮತ್ತೆ ಏನ್ ಆಜ್ಞೆ ಹೋಗು, ಅದ್ರ ವಾಕ್ಯ ಇಟ್ಟಿದ್ದೀನಿ ಓದುವಂತ. ಏನು? ನಾಳೆ ಕುರಿತಾಗಿ ಚಿಂತೆ ಮಾಡಬೇಡ, ಇವತ್ತಿನ ಕಾಟ ಇವತ್ತಿಗೆ ಸಾಕು, ನಾಳಿನಲ್ಲೇ ಚಿಂತಿಸಿಕೊಳ್ತದೆ. ಆಮೇಲೆ ಎತ್ತಿ ಸ್ತೋತ್ರ ಮಾಡಿ ಕೊಡುವಾಗ ಆ ಮಗಳಿಗೆ ನಾಳೆ ಏನ್ ಬೇಕು ಅದನ್ನ ದೇವರು ಅನುಗ್ರಹಿಸ್ತಾನೆ. ಆ ಒಂದು ಹೃದಯ ನಮ್ಮಲ್ಲಿ ಬರ್ಬೇಕಂತ ದೇವರು ಹೇಳ್ತಾ ಇದ್ದಾನೆ. ಕೆಳಗಡೆ ಹೋಗಿ. ಹೀಗಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆಯುಂಟು, ನಿನಗೆ ಕ್ರಿಯೆಗಳುಂಟು, ನಾನು ನಿನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ. ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವವನಲ್ಲವೇ? ಹಲ್ಲೆಲೂಯಾ. ಸಾಕು, ನಾನು ಇಲ್ಲಿ ತಿಳಿಸ್ತೇನೆ ಈ ವಾಕ್ಯ. ಅಬ್ರಹಾಮನನ್ನ ದೇವರು ನೀತಿವಂತನೆಂದು ಕರೆಯಲಿಕ್ಕೆ ಕಾರಣ ಏನು ಗೊತ್ತಾ? ಅವನ ನಂಬಿಕೆ ಮಾತ್ರ ಇಟ್ಟಿಲ್ಲ, ನಂಬಿಕೆ ಪ್ರಕಾರ ಅವನನ್ನು ಅನುಸರಿಸಿ ಅವನು ನಡೆದಿದ್ದಾನೆ. ಅವನ ನಂಬಿಕೆ ದೇವರ ಮುಂದೆ ಕ್ರಿಯೆ ಮೂಲಕ ತೋರಿಸಿದ. ಹೆಂಗ್ ತೋರಿಸಿದ? ಕ್ರಿಯೆ ಮೂಲಕ ತೋರಿಸಿದ. ನಾವು ಉದಾಹರಣೆ ಹೇಳ್ತೀವಿ, ಒಂದು ವಿಷಯಕ್ಕಾಗಿ ನಾವು ಪ್ರಾರ್ಥಿಸಿ ಅದನ್ನ ಬಿಡುಗಡೆಗಾಗಿ ದೇವರ ಮುಂದೆ ಕಾದಿರಬೇಕು. ಆ ನಂಬಿಕೆ ದೇವರು ಬಿಡುಗಡೆ ಕೊಡುವ ತನಕ ಬಿಡದೆ ನಾನು ದೇವರಲ್ಲಿ ಆ ಪ್ರಾರ್ಥನೆಯನ್ನು ವಿಶ್ವಾಸ ಇಟ್ಟು ನಾನು ನಡಿಬೇಕು. ಅಬ್ರಹಾಮನನ್ನ ದೇವರು ಕರೆದ ಮೇಲೆ ಅಬ್ರಹಾಮ ತನ್ನ ಗಂಟು ಮುಟ್ಟೆ ಕಟ್ಕೊಂಡು ಹೆಂಡತಿ ಜೊತೆಗೆ ಹೊರಟು ಹೋದ ಮೇಲೆ ದೇವರವನಿಗೆ ಮಗು ಕೊಡ್ತೀನಿ ಅಂತ ಹೇಳಿದ್ರು. ಅವನು ಸ್ತೋತ್ರ ಮಾಡ್ಕೊಂಡು ಮುಂದೆ ಹೋದ, ದೇವರು ಆರಾಧನೆ ಮಾಡ್ಕೊಂಡು ಮುಂದೆ ಹೋದ. ಕೊನೆಗೆ 100 ಪ್ರಾಯ ಆಗುವಾಗ ದೇವರವನಿಗೆ ಮಗು ಕೊಟ್ಟರು. ಆ ಮಗುನಲ್ಲಿ ಬಹಳ ಸಂತೋಷ ಪಟ್ಟ, ಹಬ್ಬದ ರೀತಿಯನ್ನು ಸೆಲೆಬ್ರೇಷನ್ ಮಾಡಿದ, ಮಗುವನ್ನು ಚೆನ್ನಾಗಿ ಬೆಳೆಸಿದ. ಬೆಳೆದು ಬರುವಂತ ಸಮಯದಲ್ಲಿ ತಿರ್ಗಾ ದೇವರು ಹೇಳಿದ್ರು, ನಿನ್ನ ಮಗ ನನಗೆ ಬಲಿ ಕೊಡ್ಬೇಕಂತ. ಆಮೇಲೆ ಏನೇನ್ ಹೇಳಿದ್ರು? ನಿನ್ನ ಮಗನಿಂದ. ಆಗ ಅವನು ಆಯ್ತು ದೇವರೇ ಅಂತ ಹೇಳ್ತಾ ಇದ್ದ. ಏನ್ ಹೇಳ್ತಾ ಇದ್ದಾನೆ? ಆಯ್ತು ದೇವರೇ ನಾನು ಕೊಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ದಿನ ಹೊರ ಬೆಟ್ಟಕ್ಕೆ ಇಸಾಕನನ್ನ, ಕೆಲವು ಆಡುಗಳನ್ನ, ಕತ್ತೆ ಮೇಲೆ ಕಟ್ಟಿಗೆಗಳನ್ನ, ಸೌದೆ ಯಜ್ಞ ಮಾಡಕ್ಕೆ ಸೌದೆಯನ್ನ ಇಟ್ಕೊಂಡು ಇವರು ಕತ್ತೆನ ಹತ್ಕೊಂಡು ಹೋಗ್ತಾ ಇದ್ದಾರೆ. ಹೋಗುವಾಗ ಮಾತಾಡ್ಕೊಂಡು ಹೋಗುವಾಗ ಇಸಾಕನಿಗೆ ಒಂದು ಡೌಟ್ ಆಗುತ್ತೆ. ಅಪ್ಪ ಎಲ್ಲ ತಗೊಂಡಿದ್ದಾರೆ, ಕಟ್ಟಿಗೆ ತಗೊಂಡಿದ್ದಾರೆ, ಆಮೇಲೆ ಕುರಿನ ಕತ್ತರಿಸಕ್ಕೆ ಕತ್ತಿನ ತಗೊಂಡಿದ್ದಾರೆ, ಚೂರಿನ ತಗೊಂಡಿದ್ದಾರೆ, ಎಲ್ಲ ತಗೊಂಡಿದ್ದಾರೆ, ಕುರಿಯಲ್ಲಿ. ಹಲ್ಲೆಲೂಯಾ. ಅಪ್ಪ ಏನಾದ್ರು ಮರೆತು ಬಿಟ್ರ? ಏನಕ್ಕೆ ಅಪ್ಪ ಏನು ಹೇಳ್ತಾ ಇಲ್ಲ, ಸುಮ್ಮನೆ ಬರ್ತಾ ಇಲ್ಲ ಅಂತ ಕೇಳುವಾಗ ನಿಧಾನ ಕೇಳ್ತಾನೆ, ಅಪ್ಪ ಯಜ್ಞ ಮಾಡಕ್ಕೆ ಎಲ್ಲ ಇದೆ, ಕುರಿಗಿಲ್ಲಿ ಅಂತ. ಆಮೇಲೆ ಅವನು ಹೇಳಿದಂತ ಮಾತಿದೆಯಲ್ಲ, ದೇವರೇ ಒದಗಿಸುವನಂತ ಹೇಳಿದೆಯಲ್ಲ, ಅದು ಬಹಳ ನಂಬಿಕೆಯಿಂದ ನಾವು ಹೇಳ್ಬೋದು. ಆಮೇಲೆ ಅವ್ನು ಏನಂತ ಹೇಳಿದೆ? ಆ ಕುರಿಯನ್ನ ದೇವರೇ ಒದಗಿಸ್ತಾನೆ. ಅದರ ಅರ್ಥ ಅವನಿಗೆ ಚೆನ್ನಾಗಿ ಗೊತ್ತು, ನನ್ನ ಮಗ ನಾನು ಒಪ್ಪಿಸಿಕೊಟ್ಟರು ದೇವರಿಗೆ ಅನುಮತಿ ಕೊಡಲ್ಲ. ಆಮೇಲೆ ಅದಕ್ಕೆ
ದೇವರೊಂದು ಕಾರ್ಯ ಮಾಡುವೆಂದು ಹೇಳುವಾಗ ನೀನ್ ತಿರ್ಗಾ ಮರಗ ಅದನ್ನು ಯೋಚನೆ ಮಾಡಿ ಹಿಂದೆ ಮುಂದೆ ಯೋಚನೆ ಮಾಡದೆ ದೇವರು ಹೇಳಿದ ಕಾರ್ಯಕ್ಕೆ ನೀನು ಕೈ ಹಾಕುವುದಾದರೆ ದೇವರಲ್ಲಿ ನೀನು ಆಶೀರ್ವಾದ ಮಾಡುವನಾಗಿದ್ದಾನೆ. ಆ ಆಶೀರ್ವಾದ ಭಯಂಕರವಾಗಿರುತ್ತೆ. ಆಮೇಲೆ ಯಾಕಂದ್ರೆ ಯಜ್ಞ ಕಲ್ಲುಗಳನ್ನೆಲ್ಲ ಕಟ್ಟಿ ಅದರ ಮೇಲೆ ಸೌದೆ ಹಾಕಿ ಎಲ್ಲ ಮಾಡುವಾಗ ಇಸಾಕನು ಸಹ ಸೌದೆ ತಗೊಂಡು ಕೂಡಿಸ್ತಾ ಇದ್ದಾನೆ. ಇಸಾಕನಿಗೆ ಗೊತ್ತಿಲ್ಲ ನನ್ನನ್ನೇ ಅವನು ಅಪ್ಪ ಯಜ್ಞ ಮಾಡಕ್ ಹೋಗ್ತಾ ಇದೆ ಅಂತ. ಅವನು ಸಹ ಸೌದೆ ಎಲ್ಲ ಕೂಡಿಸಿದ್ದಾನೆ. ಕೂಡಿಸಿ ಆದ್ಮೇಲೆ ಅಬ್ರಾಮ ಸಡನ್ ಆಗಿ ಅವನ ಮಗನ ಕೈ ಕಾಲನ್ನ ಕಟ್ಟಿ ಎತ್ತಿ ಯಜ್ಞ ಮೇಲೆ ಹಾಕ್ತಾ ಇದ್ದಾನೆ. ಯಜ್ಞ ಮೇಲೆ ಹಾಕಿ ಪ್ರಾರ್ಥನೆ ಮಾಡಿ ಆ ಕತ್ತಿನ ಎತ್ತಿ ಹಿಂಗೇನು ಅವನ ಮೇಲೆ ಹೊಡಿಬೇಕನ್ನಂತ ಸಮಯದಲ್ಲಿ ಅಬ್ರಹಾಮನೇ ಆ ಹುಡುಗನ ಮೇಲೆ ನಿನ್ ಕೈ ಹಾಕಬೇಡ. ನೋಡಿ, ಸ್ವರ್ಗದಿಂದ ದೇವರವನ ಜೊತೆ ಮಾತಾಡ್ತಾನೆ. ಅದಕ್ಕೆ ನಂಬಿಕೆ ದೇವರ ಮೇಲೆ ಬರೀ ನಂಬಿಕೆ ಅಂತ ಹೇಳ್ಕೊಂಡಿರ್ಬಾರ್ದು, ಅದು ಕ್ರಿಯೆಗಳ ಮೂಲಕ ಹೊರಗಡೆ ಬರಬೇಕು. ದೇವರು ಹೇಳಿದನ್ನ ನೀವು ಮಾಡಿ ತೋರಿಸೋರಾಗಿರ್ಬೇಕು. ದೇವರು ಹೇಳಿದನ್ನ ನಡೆದು ನೀವು ತೋರಿಸೋರಾಗಿರ್ಬೇಕು. ದೇವರು ಹೇಳಿದ ಪ್ರಕಾರ ದೇವರ ಮೇಲೆ ವಿಶ್ವಾಸ ಇದೆ ಅಂದ್ರೆ ಅವ್ರು ಹೇಳಿದ ಪ್ರಕಾರ ಮಾಡುವವರಾಗಿರ್ಬೇಕು. ಉಪವಾಸ ಮಾಡಿ ಬಿಡುಗಡೆ ಆಗುತ್ತೆ ಅಂತ ದೇವರು ಹೇಳಿದ್ರೆ ನಂಬಿಕೆಯಿಂದ ನೀನು ಮಾಡು, ನಂಬಿಕೆಯಿಂದ ಪ್ರಾರ್ಥಿಸು. ಅದೆಂತ ಕಾರ್ಯವಾದ್ರೂ ಮನುಷ್ಯನಿಗೆ ಅಸಾಧ್ಯ ಇರಬಹುದು, ದೇವರಿಗೆ ಅದು ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಆಗ ದೇವರು ಅವನ ಮೇಲೆ ಕೈ ಹಾಕಬೇಡ, ನಾನು ನಿನ್ನ ಮೆಚ್ಚಿದ್ದೇನೆ. ದೇವರು ಬಹಳ ಆಶೀರ್ವಾದ ಕೊಡುತ್ತಾರೆ. ಅದಾದ ಮೇಲೆ ಸ್ವಲ್ಪ ಆ ಕಡೆ ನೋಡುವಾಗ ಒಂದು ಟಗರು ಒಂದು ಮುಳ್ಳಿನ ಪೊದೆಯಲ್ಲಿ ಹೋಗಿ ಅದರ ಕೊಂಬು ಸಿಕ್ಕಾಕೊಂಡಿರುತ್ತೆ. ಅದನ್ನ ಎತ್ಕೊಂಡ್ಬಂದು ಯಜ್ಞ ಮಾಡಿ ದೇವರನ್ನ ಮಹಿಮೆಪಡಿಸ್ತಾರೆ. ಅದಕ್ಕೆ ಆ ನಂಬಿಕೆ ಕ್ರಿಯೆಯಲ್ಲಿ ಬರದೆ ಹೋದರೆ ನಿನ್ನ ನಂಬಿಕೆ ಇದ್ರೂ ಸತ್ತ ಹಾಗೆ ಅಂತ ದೇವರು ಹೇಳ್ತಾ ಇದ್ದಾರೆ. ಬೇಗ ಕಡೆದಾಗ ಓದೋಣ. ಹಾಗಾದ್ರೆ ಈ ಕರುಣೆ ಎಲ್ಲಿಂದ ಬರುತ್ತೆ? ಕರುಣೆ ಬೇಕಾ ನಮಗೆ? ಬೇಕಾ? ಆ ಕರುಣೆ ಎಲ್ಲಿಂದ ಬರುತ್ತೆ? ಓದೋಣ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯ. ಆದರೆ ಮೇಲನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಆಮೆನ್. ಕರುಣೆ ಮತ್ತು ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಹಾಗಾದ್ರೆ ಇದು ಎಲ್ಲಿಂದ ಬರಬೇಕು? ಕರುಣೆ ದೇವರಿಂದ ನಮ್ಮಲ್ಲಿ ಇಳಿದು ಬರಬೇಕು. ಈ ಕರುಣೆಯ ಸ್ವಭಾವ ಯಾರಲ್ಲಿರೋದು? ದೇವರಲ್ಲಿ. ಪವಿತ್ರಾತ್ಮನ ಫಲಗಳಲ್ಲಿ ಒಂದು ಕರುಣೆ. ಆ ಪವಿತ್ರಾತ್ಮ ನಮ್ಮಲ್ಲಿ ಇರುವುದಾದ್ರೆ ನಮ್ಮಲ್ಲಿ ಏನ್ ಬರಬೇಕು? ಆ ಕರುಣೆ ನಮ್ಮಲ್ಲಿ ಬರುವುದಕ್ಕೋಸ್ಕರ ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ಮೇಲೆ ಅಂದ್ರೆ ಪರಲೋಕದಿಂದ ಪವಿತ್ರಾತ್ಮನ ಮೂಲಕ ಈ ಸ್ವಭಾವ ಇವತ್ತು ನಮಗೆ ದೇವರು ಕೊಡುವನು. ಆಮೆನ್. 1 ಪೇತ್ರ 2:17 ಒಬ್ಬರು ಓದ್ರಿ ಬೇಗ. ಇನ್ನೊಬ್ರು ಎಫೆಸ 2:10 ಓದ್ರಿ ಬೇಗ. 1 ಪೇತ್ರ 2:17 ಒಬ್ರು, ಎಫೆಸ 2:10. ನೀವು ದೇವರ ದಾಸರಾಗಿದ್ದೀರಲ್ಲ. ನೀವು ಯಾರಾಗಿದ್ದೀರಿ? ಗಟ್ಟಿಯಾಗಿ ಹೇಳಿ, ನಾನು ದೇವರ ದಾಸನಾಗಿದ್ದೇನೆ. ಎಲ್ಲರನ್ನ ಏನ್ ಮಾಡ್ಬೇಕು? ಗಟ್ಟಿಯಾಗಿ ಹೇಳಿ. ಹಾಗಾದ್ರೆ ನೀವೆಲ್ಲರೂ ಯಾರಂತೆ? ಗಟ್ಟಿಯಾಗಿ ಇವರು ಯಾರು? ಬ್ರದರ್ ಯಾರು? ನಿಮಗಿರುವಂತ ಸೇವೆ ಇವ್ರಿಗಿರೋದು, ನಿಮಗಿರುವ ದೇವರೇ ಇವ್ರಿಗಿರೋದು. ನಿಮ್ಮ ನಡೆಸುವವರು ಇವ್ರು ನಡೆಸಲು, ಇವ್ರು ನಡೆಸುವವರು ನಿಮ್ಮ ನಡೆಸೋದು. ಆದ್ದರಿಂದ ನೀವೆಲ್ಲರೂ ಏನ್ ಮಾಡ್ಬೇಕು? ಸನ್ಮಾನಿಸಬೇಕು, ಗೌರವಿಸಬೇಕು. ಪ್ರತಿಯೊಬ್ಬರು ನಾವೇನ್ ಮಾಡ್ಬೇಕು? ದೇವರ ಮಕ್ಕಳು ಎಂಬುದಾಗಿ, ದೇವ ಸೇವಕ ಎಂಬುದಾಗಿ ಹೇಳಿ ನಾವೇನ್ ಮಾಡ್ಬೇಕಂದ್ರೆ ಸನ್ಮಾನಿಸಬೇಕು. ಏನ್ ಮಾಡ್ಬೇಕಂದ್ರೆ ಗಟ್ಟಿಯಾಗಿ ಹೇಳಿ, ಸಹೋದರರನ್ನ ನಾನೇನ್ ಮಾಡ್ಬೇಕು? ಸಹೋದರಿ ಹೇಳಿ, ಸಹೋದರರನ್ನ ಏನ್ ಮಾಡ್ಬೇಕು? ಪ್ರೀತಿಸ್ತಾ ಇದ್ದೀರಾ? ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀರಾ? ಯಥಾರ್ಥವಾದ ಪ್ರೀತಿ ಇದೆಯಾ? ಪ್ರೀತಿ ಇದೆಯಾ? ನಾನೀಗ ಮಚ್ಚಂದ ಬದಲಿಗೆ ಬೈಕ್ ಕೊಟ್ಟಿದ್ದೀನಿ ಚೆನ್ನಾಗಿ. ಅವ್ರೇನ್ ಮಾಡ್ತಾರೆ? 1 ತಿಂಗಳು ಚರ್ಚೆಗೆ ಬರೋಣ. 1 ತಿಂಗಳಾದ್ರೂ ತಿರ್ಗಾ ನಾನು ಅವ್ರ ಮನೆಗೆ ಹೋಗಿ ಬ್ರದರ್ ಬಂದಿದ್ದಾರೆ ಅವ್ರಿಗೆ ಪಾಸ್ಟರ್ ಬೈದ್ರೆ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಪಾಸ್ಟರ್ ಏನ್ ಮಾಡ್ತಾ ಇದೆ? ಪ್ರೀತಿ. ನಾವು ಯಾವಾಗ ನಮ್ಮಲ್ಲಿ ಪ್ರೀತಿ ಬರಲ್ಲ ಗೊತ್ತಾ? ನಮ್ಮಲ್ಲಿ ಯಾವಾಗ ಹೆಚ್ಚಿಸಿಕೊಳ್ಳುವ ಸ್ವಭಾವ ನಮ್ಮಲ್ಲಿ ಇರುತ್ತೋ, ಅಹಂಕಾರ ನಮ್ಮಲ್ಲಿ ಇರುತ್ತದೋ, ಅವಾಗ ನಮ್ಮ ಒಬ್ಬರನ್ನೊಬ್ಬರು ನಾವು ಪ್ರೀತಿಸಕ್ಕಾಗಲ್ಲ. ಗಟ್ಟಿಯಾಗಿ ನಮ್ಮಲ್ಲಿ ಅಹಂಕಾರ ಮತ್ತು ಹೆಚ್ಚಿಸಿಕೊಳ್ಳುವ ಸ್ವಭಾವ ಇದ್ರೆ ನಾವು ಒಬ್ಬರೊಬ್ಬರು ಪ್ರೀತಿಸಕ್ಕಾಗಲ್ಲ. ಎರಡು ಸ್ವಭಾವ ನಮ್ಮಿಂದ ನೀಗಬೇಕು, ಆಗ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವರಾಗಿರುತ್ತೇವೆ. ದೇವರಿಗೆ ಭಯಪಡ್ರಿ, ಅರಸನನ್ನು ಸನ್ಮಾನಿಸಿರಿ. ಓದ್ರಿ ಎಫೆಸ 2:10 ಓದ್ರಿ ಒಬ್ರು.
ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಆಮೆನ್. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಸತ್ಕಾರ್ಯ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಅನಾಥಾಶ್ರಮ, ವೃದ್ಧಾಶ್ರಮ, ಹಾಸ್ಪಿಟಲ್ ಇವೆಲ್ಲ ಎಲ್ಲಿ ಯಾರಿಂದ ಬಂದಿರೋದು ಗೊತ್ತಾ? ಕ್ರೈಸ್ತರಿಂದ ಬಂದಿರೋದು. ಅರ್ಥ ಆಗ್ತಾ ಇದೆಯಾ? ಯಾರಿಂದ ಬಂದಿರೋದು? ಅದನ್ನ ನೋಡಿನೇ ಇಡೀ ಲೋಕ ಕಲಿತಿರೋದು. ನಾವು ಇದೇ ತರ ಸೇವೆ ಮಾಡ್ಬೇಕಂತ. ನಮ್ಮ ದೇಶದಲ್ಲಿ ಈ ರೀತಿ ಸೇವೆ ಮಾಡ್ಬೇಕಂತ ಕಲಿಸಿಕೊಂಡಿರೋದೇ ಮದರ್ ತೆರೇಸಾ. ಆಮೇಲೆ ಮಿಷನರಿಗಳು ಬಂದು ಹಾಸ್ಪಿಟಲ್ಗಳನ್ನ, ಆಶ್ರಮಗಳನ್ನ ಓಪನ್ ಮಾಡಿದ್ರು. ಈಗ ಅದನ್ನ ನೋಡಿ ಅನೇಕ ಜನಗಳನ್ನ ಮಾಡಕ್ಕೆ ಪ್ರಾರಂಭ ಆಯ್ತು. ಆಮೇಲೆ ಈ ವಾಕ್ಯ ಯಾರಿಗೆ ಅರ್ಥ ಆಗುತ್ತೋ ಆ ಹಿಂಗೆ ಹೇಳ್ತಾರೆ, ದೇವರು ನಾನು ನಿಮ್ಗೊಂದು ಸತ್ಕಾರ್ಯವನ್ನ ಮಾಡ್ಬೇಕು, ಅದಕ್ಕಾಗಿ ನೀನು ಸೃಷ್ಟಿ ಮಾಡಿದ್ದೀಯ. ನಮ್ಗೆಲ್ಲ ಜಾಸ್ತಿ ದುಡ್ಡು ಕೊಡು. ಏನ್ ಕೊಡ್ಬೇಕು? ಜಾಸ್ತಿ ದುಡ್ಡು ಕೊಡು, ಆಗ ನನ್ಗೆ ಇಂಥ ಸೇವೆ ಮಾಡ್ತೀನಿ. ಜಾಸ್ತಿ ದುಡ್ಡು ಬಂದ್ರೆ ಒಂದು ಜಾಸ್ತಿ ಕಮಿಟ್ಮೆಂಟ್ ಬರ್ತದೆ. ಹೌದಾ ಇಲ್ವೋ? ಜಾಸ್ತಿ ದುಡ್ಡು ಮನೋಜ್ ನನಗೂ 50,000 ಸಂಬಳ ಬಂದ್ರೆ ಪಾಸ್ಟ್ರೆ 20,000 ನಾನು ಫುಲ್ ಸೇವೆ. ಆಮೇಲೆ 20,000ಗೆ ಇನ್ನೊಂದು ಕಮಿಟ್ಮೆಂಟ್ ಬರುತ್ತೆ. ದೇವರು ಹೇಳಿ ನಿನ್ಗೆ ಏನಿದೆಯೋ ಅದರಲ್ಲಿ ಸೇವೆ ಮಾಡಿ. ಆಮೇಲೆ ನೀವು ಇದುವರೆಗೂ ನೀನು ಕುಟುಂಬಕ್ಕಾಗಿ ಎಲ್ಲ ಪ್ರಯಾಸ ಪಡ್ತಾ ಇದೆಯಾ, ಆದರೆ ಒಂದು ಭಾಗದಲ್ಲಿ ದೇವರ ಸೇವೆ ಎಂದು ಹೇಳಿ ನೀನು ಅನೇಕ ಜನಗಳಿಗೆ ಸಹಾಯಕನಾಗಿ ಸ್ವಲ್ಪವಾದ ನೀನು ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ನಿನ್ನ ಕೈಯನ್ನು ದೇವರು ಬಲಪಡಿಸ್ತಾನೆ. ಏನ್ ಮಾಡ್ತಾರೆ ದೇವರು? ಅರೆ ನಿಂತು ಸಾಕ್ಷಿ ಹೇಳ್ಬಿಡ್ರಿ, 4 ತಿಂಗಳಿಗೆ 1,000 ರೂಪಾಯಿ ಒಬ್ಬೊಬ್ಬರಿಗೆ ಕೊಡ್ತಾ ಇದ್ದೆ ಅಂತ ಹೇಳ್ಬೇಡ್ರಿ. ನೀನು ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗುತ್ತೆ. ನೀನು ಹಾಗೆ ಮಾಡಿದ್ರೆ ದೇವರು ನಿನ್ನನ್ನು ಬ್ಲೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವರು ನಿನ್ನ ಆಶೀರ್ವಾದ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆಂದ್ರೆ ನೀನು ಕೊಡುವಂತದ್ದು ಆಮೇಲೆ ಹಿಂಗೆ ಕೊಡುವಂತದ್ದು ಅದು ಭೂಮಿಲಿ ಹೋಗಲ್ಲ, ನೀನು ಕೊಡುವಂತದ್ದು ಪರಲೋಕ ಏರಿ ಹೋಗುತ್ತೆ. ಆಮೇಲೆ ಪರಲೋಕದಲ್ಲಿರುವ ದೇವರ ಆಶೀರ್ವಾದ ನಿಧಿಯಾಗಿರುವಂತ ದೇವರು, ಬಹಳ ಐಶ್ವರ್ಯವಂತನಾಗಿರುವಂತ ದೇವರು. ನೀನು ಆತನ ಮುಂದೆ ಕೊಡುವಾಗ ಆತನ ಮುಟ್ಟಿ 2ರಷ್ಟು ಬ್ಲೆಸ್ ಮಾಡಿ ನಿನಗೆ ದೇವರು ಕಳಿಸಿಕೊಡ್ತಾನೆ. ನಾನು ಪರಲೋಕದ ದ್ವಾರವನ್ನು ತೆರೆದು, ಅಂದ್ರೆ ಪರಲೋಕದ ಬಾಗಿಲನ್ನು ನಿನಗಾಗಿ ತೆರೆದು ಹಿಡಿಯಲಾರದಷ್ಟು ಸುವರ್ಣವನ್ನ ನಾನು ನಿನ್ನ ಮೇಲೆ ಸುರಿಸ್ತೀನೋ ಇಲ್ಲವೋ ಹೀಗೆ ನನ್ನನ್ನು ಪರೀಕ್ಷೆ ಮಾಡಿ ನೋಡು. ದುಡಿದ ಸಂಬಳದಲ್ಲಿ ಇನ್ನೊಬ್ಬರಿಗೆ ಕಷ್ಟದಲ್ಲಿ ಸಹಾಯ ಮಾಡೋದಕ್ಕೆ ನಮ್ಮನ್ನ ಒಪ್ಪಿಸಿಕೊಡೋರಾಗಿರ್ಬೇಕು. ಇವತ್ತಿಗೂ ಇದೆ. ಇವತ್ತು ಅನೇಕ ಜನ ಮಿಷನರಿಗಳಿಗೂ, ಪಾಸ್ಟರ್ಸ್ಗಳಿಗೂ, ಸಭೆಗೂ, ಆಮೇಲೆ ಬಡವರಿಗೂ, ಸುಮಾರ್ತೆ ಸಾರು ಫುಲ್ ಟೈಮ್ ಸೇವೆಯಲ್ಲಿ ಇರೋರು ಇವತ್ತಿಗೂ ಒಂದೊಂದು ಭಾಗವನ್ನ 100, 200, 500, 1000 ಈ ತರವಾಗಿ ರಹಸ್ಯವಾಗಿ ಕಳಿಸಿಕೊಡುವಂತ ವಿಶ್ವಾಸಿಗಳು ಇವತ್ತು ಇದ್ದಾರೆ. ದೇವರನ್ನು ಬಿಟ್ಟಿಲ್ಲ. ಇವತ್ತಿನ ದೇವರನ್ನು ಆಶೀರ್ವದಿಸ್ತಾ ಇದ್ದಾರೆ. ಜೀಸಸ್ ಕ್ರಾಸ್ ಮಿನಿಸ್ಟ್ರಿ ಇರ್ಬೋದು, ಏಜೆಂಟ್ ಟಿವಿ ಇರ್ಬೋದು, ಬಿಗ್ ಜೆವಿ ಟಿವಿ, ಈ ತರ ಆಶ್ರಯ ಟಿವಿ, ಅನೇಕ ಕಡೆಗಳಿಗೆ ಅನೇಕ ಜನಗಳು ಸಹಾಯ ಮಾಡ್ತಾ ಇದ್ದಾರೆ. ಈ ವಾಕ್ಯ ಅವರ ಹೃದಯದಲ್ಲಿ ಮಾತಾಡಿರೋದ್ರಿಂದ. ಇನ್ನೊಂದು ಕಡೆ ವಾಕ್ಯ ಓದೋಣ. ಕೊಲೊಸ್ಸೆ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ 24ನೇ ವಾಕ್ಯ. ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿದರು. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ತಿಳಿದಿದ್ದೀರಲ್ಲ. ಆಮೆನ್. ದೇವರು ಹೇಳ್ತಾರೆ, ನೀವು ಯಾವ ಕೆಲಸವನ್ನು ಇವತ್ತಿಂದ ಮಾಡಿದ್ರೆ ಅದು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರ ನೀವು ಮಾಡ್ರಿ. ಆಮೇಲೆ ಯಾರಿಗೋಸ್ಕರ ಮಾಡ್ಬೇಕಂತೆ? ಹಲ್ಲೆಲೂಯಾ. ಕೆಲವರು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಹತ್ರ ತುಂಬಾ ಜನ ಕೆಲವರು ಕುಡ್ಕೊಂಡು ನಿಮ್ಗೆ ಬಲಾಡ್ಕೊಂಡೆಲ್ಲ ಬಂದು ಸಾರ್ 5 ರೂಪಾಯಿ ಕೊಡಿ ಸಾರ್ ಅಂತ ಕೇಳ್ತಾರೆ. ಆಮೇಲೆ ಒಂದು ದಿನ ನೀನು ಕುಡುಕ, ನೀನು ಕುಡುದಿಲ್ಲ ಹಾಳು ಮಾಡಕ್ಕೆ ಕೊಡಲ್ಲ ಹೋಗಂತ ಹೇಳಿದ್ರೆ, ಒಂದು ದಿನ ಒಂದು ಪ್ರಸಂಗ ಕೇಳುವಾಗ ಅವನು ಕುಡುಕನಲ್ಲಿ ಏನಾಗ್ಲಿ ನಿನಗೆ ನಿನ್ನ ಹತ್ರ ಆಮೇಲೆ ಕೊಡು ಎಂದು ಕೈ ಚಾಚುವಾಗ ನೀನು ಕೊಡಬೇಕು ಅವರಿಗೆ. ಅವನು ಏನೇ ಮಾಡಿ ಅದು ದೇವರ ಲೆಕ್ಕ ತಗೊಳುತ್ತೆ ಅಂತ. ಹಲ್ಲೆಲೂಯಾ. ಅವನಿಂದ ಕುಡುಕ ಬಂದ್ರು ಕೊಡುತ್ತೆ, ಕುಂಟನು ಬಂದು ಕೊಡುತ್ತೆ, ಚೆನ್ನಾಗಿರೋ ಬಂದು ಕೈ ಚಾಚಿದ್ರು ಅವನಿಗೆ ಕೊಟ್ಟುಕೊಳ್ಳಿ. ಯಾವತ್ತು ನಾವು ಇಲ್ಲ ಅಂದ್ರೆ ಯಾರಿಗೆ ಹೇಳೇ ನಮ್ಮ ಕೈಯಲ್ಲಿ ಏನಿದೆಯೋ ಅದನ್ನ ಅವರಿಗೆ ಕೊಟ್ಟು ದೇವ್ರು ಹೇಳ್ತಾ ಇದ್ದಾರೆ, ನೀನು ಕೊಡುವಾಗ ಮನುಷ್ಯರ ಮುಖ ನೋಡಬೇಕು. ಅವನು ಕುಡುಕನೋ ಅವ್ರು ಇನ್ಶರ್ಟ್ ಮಾಡ್ಕೊಂಡ್ ಬಂದಿದ್ಯಾ, ಆಮೇಲೆ ಪ್ರೈಸ್ ಒಳ್ಳೆ ಬಟ್ಟೆ ಹಾಕಿದ್ಯಾ, ಇಲ್ಲ ಅರ್ಧೋಗಿರೋ ಬಟ್ಟೆ ಹಾಕಿದ್ಯಾ, ನೋಡಕ್ ಚೆನ್ನಾಗಿದೆ, ನೋಡಕ್ ಚೆನ್ನಾಗಿಲ್ವಾ, ಕೈ ಕಾಲು ಚೆನ್ನಾಗಿದೆ, ಕೈ ಕಾಲು ಕುಂಟ, ನೀನ್ ಅದೆಲ್ಲ ನೋಡ್ಬೇಡ. ನಿನ್ನ ಮುಂದೆ ಅವ್ರು ಕೈ ಚಾಚಿದ್ಯಾ, ನಿನ್ನ ಕೈಲಿದ್ದ ಅವರಿಗೆ ಕೊಡು. ಮನುಷ್ಯನಿಗೋಸ್ಕರ ಮಾಡಬೇಡ. ಯಾರಿಗೋಸ್ಕರ ಮಾಡಬೇಕು? ನಾನು
ಅನ್ಯ ಜನಗಳಲ್ಲಿ ಆ ಕಾರ್ಯ ನೋಡಿದೆ. ಒಂದು ಫ್ರೂಟ್ಸ್ ತಗೊಳಕಂತ ನಾನು ಹೋಗಿದ್ದೆ. ಪಾಪ ಅವ್ರಿಗೆ ವ್ಯಾಪಾರನೇ ಇಲ್ಲ, ಎಲ್ಲ ಕಡೆ ಜನ ನಿಂತಿದ್ದಾರೆ, ಅವ್ರಿಗೆ ವ್ಯಾಪಾರ ಇಲ್ಲ. ನಾನು ಅವ್ರ ಹತ್ರ ಹೋಗಿ ಫ್ರೂಟ್ಸ್ ಎಲ್ಲ ತಗೊಂತಾ ಇದ್ದೆ. ಒಂದು ಚಿಕ್ಕ ಹುಡುಗಿಯನ್ನು ಬಂದು ಒಂದು ಬೈಕ್ ಅಂತ ಹೊಯ್ಕೊಂಡು ಹಿಂಗೆ ಫ್ರೂಟ್ಸ್ ನೋಡ್ತಾ ಇದ್ದೆ. ಆ ಯಪ್ಪ ಕರೆದು ಒಂದು 4-5 ಫ್ರೂಟ್ಸ್ ಆ ಹುಡುಗಿಗೆ ಕೊಟ್ಟು ಕಳಿಸಿದ್ರು. ಒಂದು ದಿನ ಮೊನ್ನೆ ನಮ್ಮ ಮಗಳ ಬರ್ತಡೇ ಇದೆ, ಬರ್ತಡೇ ಕೇಕ್ ತರಕಂತ ಹೋಗಿದ್ದೀನಿ. ಒಂದು ಯಪ್ಪ ಭಿಕ್ಷುಕ ಬಂದು ಹಿಂಗೆ ಕೈ ಚಾಚಿದ. ಅವ್ನು ಒಳ್ಳೆ ಒಂದು ಬಿಸ್ಕಟ್ ಎತ್ತಿ ಅವನ ಕೈಯಲ್ಲಿ ಕೊಟ್ಟಿದ್ದಾನೆ ಬೇಕರಿ. ದೇವರೇ, ಈ ಒಳ್ಳೆ ಈ ಅನ್ಯ ಜನಗಳಲ್ಲಿ ನೀನು ಒಳ್ಳೆ ಮನಸ್ಸನ್ನು ಕೊಟ್ಟಿದ್ದೇನಪ್ಪ. ಅನ್ಯ ಜನಗಳಿಗೆ ಇದಿರ್ಬೇಕಂದ್ರೆ ದೇವರ ಉಪದೇಶ, ದೇವರ ವಾಕ್ಯ, ಕರುಣೆ ಉಳ್ಳ ದೇವರು ನಂಬಿರುವ ನಾವು, ಕರುಣೆ ಉಳ್ಳ ದೇವರನ್ನು ಆರಾಧಿಸುವಂತ ನಾವು ಇನ್ನು ಎಷ್ಟು ಕರುಣೆ ಉಳ್ಳವರು ನಾವು ಆಗಿರ್ಬೇಕು, ಇನ್ನು ಎಷ್ಟು ಸಹಾಯ ಮಾಡುವ ನಾವು ಆಗಿರ್ಬೇಕು. ಅಲ್ಲೆಲ್ಲೂಯಾ. ದೇವರು ಹೇಳ್ತಿದ್ದಾರೆ, ದೇವರ ವಾಕ್ಯ ಪೌಲ ಹೇಳ್ತಾ ಇದ್ದಾನೆ, ನೀವು ಸೇವೆ ಮಾಡುವಾಗ ಮನುಷ್ಯನಿಗೆ ಎಂದು ಮಾಡಬೇಕು. ಇವತ್ತು ನಾವೇ ಜನಗಳನ್ನ ಮುಖವನ್ನ ಅಡಿತೀವೋ ಇಲ್ವೋ? ಗಟ್ಟಿಯಾಗಿ ಹೇಳಿ, ಅಡಿತೀವೋ ಇಲ್ವೋ? ಚೆನ್ನಾಗಿ ಸೂಟು ಬುಟ್ಟು ಹಾಕೊಂಡು ಒಂದು ಪಾಸ್ಟ್ ಬಂದ್ರೆ ಇದಕ್ಕಿಂತ 2,000 ಕೊಡೋಣ, ಸಾಧಾರಣ ಬಂದ್ರೆ 500 ರೂಪಾಯಿ ಸಾಕಿತ್ತು. ಹೆಂಗೆ 500 ರೂಪಾಯಿ? ಇದೆಲ್ಲ ವಿಶ್ವಾಸಿಗಳಲ್ಲಿ ಸಭೆಗಳಲ್ಲಿ ಇರುವ ಹಣೆ ಬರ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಎಲ್ಲಿ ಸೇವೆ ಹೋದ್ರೆ ನಾನು ಹೆಚ್ಚು ಕಾಣಿಕೆ ತಗೊಳ್ಳಲ್ಲ, ಇದ್ರೆ ಅವರಿಗೆ ಕೊಟ್ಬಿಟ್ಟು ಬರ್ತೇನೆ. ಅವ್ರು 500 ರೂಪಾಯಿ ಕೊಟ್ಟರೆ ನಾನು ಅವರಿಗೆ ವಾಪಸ್ ಬರ್ತೇನೆ. ನೀವು ಇಟ್ಕೊಂಡು ಸೇವೆ ಮಾಡಿ ಅಂದ್ರೆ ಅವ್ರು ಕೊಟ್ಟಿದ್ದಕ್ಕೆ ನಾನು ಕೇವಲವಾಗಿ ನೋಡ್ತಾ ಇಲ್ಲ, ಬೇಡ ನಿಮ್ಮ ಕಾಣಿಕೆ ನೀವು ಇಟ್ಟುಕೊಡಿ, ದೇವರು ನಮ್ಮನ್ನು ಬ್ಲೆಸ್ ಮಾಡಿದ್ರೆ ನಾವು ಮುಖವನ್ನು ಅಳಿಬಾರ್ದು. ದೇವರು ನನ್ನ ಹೃದಯದಲ್ಲಿ ಏನು ಮಾತಾಡ್ತಾರೋ ಅದನ್ನ ಎತ್ತಿ ನಾವು ಜನಗಳಿಗೆ ಸಹಾಯ ಮಾಡುವರಾಗಿರಬೇಕು. ಯಾಕೆಂದ್ರೆ ದೇವರು ಹೇಳ್ತಿದ್ದಾರೆ, ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ನಾವು ಹೊಂದುತ್ತೇವೆ ಎಂದು ನಾವು ತಿಳ್ಕೊಂಡಿರ್ಬೇಕಂತೆ. ಹಾಗೆ ನಮ್ಗೆ ಏನಿದೆ ಗಟ್ಟಿಯಾಗಿ, ನಮ್ಗೇನಿದೆ ಅಂದ್ರೆ ನಾವು ಕೈ ಎತ್ತಿ ಸಹಾಯ ಮಾಡುವಾಗ ನಾವು ತಿಳ್ಕೊಬಹುದು, ಈ ತರ ತಿಂಗಳು ನಾನೆಲ್ಲ ಕೊಡ್ತಾ ಇದ್ರೆ ನಾವು ಒಂದು ಸೈಟ್ ಆದ್ರೂ ತಗೊಳಕಾಗುತ್ತಾ, ಒಂದು ಮನೆ ಆದ್ರೂ ಕಟ್ಟಕ್ಕಾಗುತ್ತಾ, ಒಂದು ಗಾಡಿ ಆದ್ರೂ ತಗೊಳಕಾಗುತ್ತಾ? ಕೂಡಿಸಿಡೋಣ. ಚಿಕ್ಕವರು ಹೇಳಿದ್ರು, ನೀನು ಈ ಲೋಕದಲ್ಲಿ ಇರುವವನಲ್ಲ, ನಿನಗೆ ಪರಲೋಕ ಇದೆ. ಪರಲೋಕದಲ್ಲಿ ನೀನು ಬಾಧ್ಯನಾಗಿ ನಾನು ಇಟ್ಟಿದ್ದೆ. ಪರಲೋಕದಲ್ಲಿ ಒಂದು ಸ್ಥಳ ನಾನು ನಿನಗೋಸ್ಕರ ಇಟ್ಟಿದ್ದೇನೆ. ಆ ಪರಲೋಕದಲ್ಲಿ ನೀನು ಬರೋದಕ್ಕೋಸ್ಕರ, ಆಶೀರ್ವಾದ ಪ್ರತಿಫಲ ಹೊಂದೋದಕ್ಕೋಸ್ಕರ ಇಲ್ಲಿ ಕರ್ತನಿಗೆ ನೀನು ಸೇವೆಯನ್ನು ಮಾಡುವ ಜನ ಮಾಡಕ್ಕೆ ಒಪ್ಪಿಸಿಕೊಳ್ಳು. ಮನಪೂರ್ವಕವಾಗಿ ಮನುಷ್ಯರಿಗೋಸ್ಕರ, ಮನುಷ್ಯರ ಮುಖ ನೋಡುವ, ಯಾರ ಮುಖ ನೋಡುವ? ಕಣ್ಣೀರ ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಿಂತು ದೇವರು, ನಾವು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನ ಮೂಲಕ ನಾವು ಸೃಷ್ಟಿಸಲ್ಪಟ್ಟೆವು. ನಾವು ಆತನ ನಿರ್ಮಾಣ. ಕಣ್ಣುಗಳನ್ನು ಮುಚ್ಚಿ ಆಮೇಲೆ ಆ ಒಳ್ಳೆ ಸಮಾಜದ ರೀತಿ ಒಂದು ಸೇವೆ ಮಾಡುವ ಆ ಒಂದು ಕರುಣೆ ಉಳ್ಳವರಾಗಿ ನಾವಿರುವಂತೆ ರಗಮನ, ಶಂದರದ, ಅರ್ಧಮನ, ಅಂತೂರಿಮನ ಎಲ್ಲರೂ ಭಾರಪಟ್ಟು ಪ್ರಾರ್ಥಿಸುವ. ಇವತ್ತಿನ ಕರ್ತನೆ ನನ್ನ ಬಳಿಗೆ ಬರುವ ಯಾರನ್ನು ನಾನು ಬಟ್ಟೆ ಇಲ್ಲದವನಾಗಿ ಬಂದರೆ, ಊಟ ಇಲ್ಲದವನಾಗಿ ಬಂದರೆ, ರೋಗಿಯಾಗಿ ಬಂದರೆ, ಪರದೇಶಿಯಾಗಿ ಬಂದರೆ, ಸೆರೆಮನೆಯಲ್ಲಿದ್ದರೆ ನಾವು ಹೋಗಿ ಸೇವೆ ಮಾಡಬೇಕಪ್ಪ. ಇದು ಮನುಷ್ಯನಿಗೆ ನಾನು ಮಾಡದೆ ಕರ್ತನಿಗೋಸ್ಕರ ಎಂದು ನಾನು ಮಾಡುವಂತ ಆ ಒಂದು ಹೃದಯ ಕೊಡು ದೇವರೇ, ಆ ಒಂದು ಸ್ವಭಾವ ಕೊಡು ದೇವರೇ, ಆ ಒಳ್ಳೆ ಮನಸ್ಸು ನನಗೆ ಕೊಡು ದೇವರೇ. ಎಲ್ಲರೂ ನಾವು ಕರ್ತನ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಅಪ್ಪ, ನನ್ನ ಕೈ ಬಲಪಡಿಸು ದೇವರೇ, ನನ್ನ ಕುಟುಂಬನ ಆಶೀರ್ವಾದ ಮಾಡು. ಇವತ್ತಿನ ಸೇವೆ ಮಾಡೋಕೆ ನನಗೆ ಸಹಾಯ ಮಾಡು. ಆ ರೀತಿಯಾಗಿ ನನ್ನನ್ನು ಎಬ್ಬಿಸಿ ಇನ್ನು ಭಾರವುಳ್ಳವರಾಗಿದ್ದರೆ ದೇವರೇ, ನನ್ನ ಮೂಲಕ ದೇವರೇ ಅನೇಕ ರೋಗಿಗಳ ಸೇವೆ ಮಾಡುವುದಕ್ಕೂ, ಅನೇಕ ಕೈ ಬಿಡಲ್ಪಟ್ಟ ಅನಾಥರ ಸೇವೆ ಮಾಡುವುದಕ್ಕೂ, ವೃದ್ಧ ಜನಗಳ ಸೇವೆ ಮಾಡುವುದಕ್ಕೂ, ಭಿಕ್ಷುಕರ ಸೇವೆ ಮಾಡುವುದಕ್ಕೂ, ಕೈ ಬಿಡಲ್ಪಟ್ಟು ಆಮೇಲೆ ಈ ಲೋಕದಲ್ಲಿ ಬಿದ್ದಿರುವ ಜನಗಳ ಸೇವೆ ಮಾಡುವುದಕ್ಕೂ ನನ್ನ ಅಭಿಷೇಕ ಮಾಡು ಕರ್ತನೆ. ಎಲ್ಲರಿಗೂ ಆ ಒಂದು ಅಭಿಷೇಕ, ದೇವರ ಅಭಿಷೇಕ ಎಲ್ಲರೂ ಬಾಯಿ ತೆಗೆದು ಸಂತೋಷದಿಂದ ಪ್ರಾರ್ಥಿಸ್ತೇವೆ. ಇದು ನಿಮ್ಮ ಸಮಯ. ಕರ್ತನ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಇವತ್ತು ನೀನೇನೇ ಪ್ರಾರ್ಥಿಸಿದ್ರು ನಿನ್ನನ್ನು ಆಶೀರ್ವಾದ ಮಾಡಕ್ಕೆ ದೇವರು ಇದ್ದಾನೆ. ಮನಪೂರ್ವಕವಾಗಿ ಪ್ರಾರ್ಥಿಸು. ದೇವರ ಕರ ನಿನ್ನ ಮೇಲೆ ಇಳಿದು ಬರುತ್ತೆ. ಈ ಸೇವೆ ಮಾಡಕ್ಕೆ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಸೇವೆ ಮಾಡಕ್ಕೆ ದೇವರು ನಿನ್ನನ್ನು ಅಭಿಷೇಕಿಸ್ತಾರೆ. ಈ ಸೇವೆ ಮಾಡಕ್ಕೆ ದೇವರು ನಿನ್ನ ಕೈ ಬಲಪಡಿಸ್ತಾರೆ. ಈ ಸೇವೆ ಮಾಡಕ್ಕೆ ದೇವರು ನಿನ್ನ ಆದಾಯವನ್ನು ಬಲಪಡಿಸ್ತಾರೆ. ಈ ಸೇವೆ ಮಾಡಕ್ಕೆ ನಿನಗೆ ಒಳ್ಳೆ ಹೃದಯ ದೇವರು ಕೊಡುತ್ತಾರೆ. ಈ ಸೇವೆ ಮಾಡಕ್ಕೆ ದೇವರು ಕರುಣೆಯನ್ನು ನಿನಗೆ ಕೊಡುತ್ತಾರೆ. ಈ ಸೇವೆ ಮಾಡಕ್ಕೆ ತಗ್ಗಿಸುವಿಕೆಯನ್ನು ದೇವರು ಕೊಡುತ್ತಾರೆ. ದೀನತೆಯನ್ನು ದೇವರು ಕೊಡುತ್ತಾರೆ. ಕರ್ತನ ಸ್ವಭಾವವನ್ನು ಬದಲಾಯಿಸ್ತಾರೆ. ಮೇಲಿನಿಂದ ಬರುವಂತ ಜ್ಞಾನ ಮೊದಲು ಪರಿಶುದ್ಧವಾದದ್ದು, ಸಂತೋಷಕರವಾಗಿ ಒಪ್ಪಿಕೊಳ್ಳುವಂಥದ್ದು, ವಿನಯ ಉಳ್ಳದ್ದು, ಆಮೇಲೆ ಅದು ಕರುಣೆ ಎಂಬ ಮುಂತಾದ ಫಲಗಳಿಂದ ಅದು ತುಂಬಿರುವಂಥದ್ದು. ಆ ಜ್ಞಾನ ನನ್ನ ಮೇಲೆ ಇಳಿದು ಬರಲಿ. ಎಲ್ಲರೂ ಒಂದು ಭಾರದಿಂದ ಪ್ರಾರ್ಥಿಸಿರಿ. ದೇವರೇ, ನಾನು ಬಡವನಿರಬಹುದು,
ನನ್ನ ಆದಾಯ ಕಡಿಮೆ ಇರಬಹುದು, ಆದ್ರೂ ಅದರ ಮಧ್ಯದಲ್ಲಿ ಒಂದು ಸೇವೆ ಮಾಡೋದಕ್ಕೆ ನನಗೆ ಅಭಿಷೇಕ ಕೊಡಬೇಕು. ಎಲ್ಲರೂ ಶಬ್ದವಾಗಿ ಯಾರು ಮೌನವಾಗಿರಬಹುದು. ಎಸ್, ಸ್ತೋತ್ರವಲ್ಲ, ಸ್ತೋತ್ರ ಅಲ್ಲ, ಪ್ರಾರ್ಥನೆ ಮಾಡಿ. ರಗಮನ ಶಬ್ದಲ ದೇವರೇ, ಮುಂದಿನ ನಿನ್ನ ಚಿತ್ತವಾದರೆ ಒಂದು ಟ್ರಸ್ಟನ್ನು ಮಾಡಿ, ಅದರಲ್ಲಿ ಅನಾಥಾಶ್ರಮ, ವೃದ್ಧಾಶ್ರಮಗಳನ್ನು ಮಾಡಿ ಅನೇಕ ಜನಗಳ ಸಾಕುವ, ಸೇವೆ ಮಾಡುವ ಒಂದು ಕೃಪೆ, ಅಭಿಷೇಕ, ಆಶೀರ್ವಾದ ನನ್ನ ಮೇಲೆ ಕೊಡುವ ಪ್ರಾರ್ಥನೆ ಮಾಡೋಣ. ದೇವರ ಚಿತ್ತವಾದರೆ ಈ ಸಭೆಯಿಂದಲೇ ಒಂದು ಟ್ರಸ್ಟಿಂದ, ಈ ಸಭೆಯ ಟ್ರಸ್ಟಿಂದ ಒಂದು ಅನಾಥಾಶ್ರಮಗಳು, ಈ ಸಭೆಯ ಟ್ರಸ್ಟಿಂದ ಒಂದು ವೃದ್ಧಾಶ್ರಮಗಳನ್ನು ದೇವರ ಕೃಪೆ, ಆಮೇಲೆ ದೇವರ ಚಿತ್ತದಿಂದ ಅದು ಉಂಟಾಗಲಿ ಎಂದು ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥಿಸಿರಿ. ದೇವರೇ, ಅನೇಕ ಜನಗಳ ನೋಡಿಕೊಳ್ಳುವ, ಸಾಕುವ, ಸಲಹುವಂತ ಒಂದು ಸಭೆಯಾಗಿ ನಮ್ಮನ್ನು ಮಾರ್ಪಡಿಸಪ್ಪ. ಟ್ರಸ್ಟ್ ಅನ್ನು ನೀನು ಬ್ಲೆಸ್ ಮಾಡೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯಾರಾದರೂ ಪ್ರಾರ್ಥನೆ ಮಾಡಿ ವಾಕ್ಯಕ್ಕಾಗಿ ಕೇಳಿದ ಎಲ್ಲ ದೇವ ಮಕ್ಕಳ ದೇವರ ಕರೆದಲ್ಲಿ ಕೊಟ್ಟು ಪ್ರಾರ್ಥಿಸ್ತೀನಿ. ಮಾಡಿಕೊಂಡು ಕೃಪೆ ಕೊಟ್ಟಿದ್ದೀಯ ದೇವರೇ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೀನಿ ದೇವರೇ. ಅಪ್ಪ, ಸಂಪತ್ತು ದಿನದಲ್ಲಿ ಅಪ್ಪ ಮುಂಜಾನೆಯಲ್ಲಿ ಬಂದಪ್ಪ ನಿನ್ನ ಸನ್ನಿಧಿಗೆ ಬರೆಗೊಂಡು ಕೃಪೆಯನ್ನು ಕೊಟ್ಟಿದ್ದೀಯ ದೇವರೇ. ಅಪ್ಪ, 6 ದಿನ ಅದ್ಭುತವಾಗಿ ನಡೆಸಿಕೊಂಡಿದ್ದೀಯ ದೇವರೇ. ವಾಕ್ಯದ ಮುಖಾಂತರ ನಮ್ಮ ಜೊತೆ ಮಾತನಾಡಿದೀಯ ದೇವರೇ. ಕರುಣೆಗೊಳ್ಳುವರು ಧನ್ಯರು ಅಂತಪ್ಪ ಹೇಳಿದೀಯ ಸ್ವಾಮಿ. ಆ ಕರುಣೆಗೊಳ್ಳ ಹೃದಯ ಪ್ರತಿ ಒಂದು ಕುಟುಂಬಕ್ಕೂ ದೇವರೇ, ಪ್ರತಿ ಒಂದು ವ್ಯಕ್ತಿಗೆ ದೇವರೇ ಕರುಣೆ ಹೃದಯವನ್ನು ನೀನು ಕೊಡು ದೇವರೇ. ಅಪ್ಪ, ವಾಕ್ಯ ಕೊಟ್ಟ ದೇವದಾಸರನ್ನು ಮುಟ್ಟು ದೇವರೇ, ಆ ಕುಟುಂಬದಲ್ಲಿ ಆಶೀರ್ವಾದ ಮಾಡು, ಆ ಕುಟುಂಬವನ್ನು ಅಭಿವೃದ್ಧಿ ಮಾಡು ದೇವರೇ. ಅಪ್ಪ, ಬಂದಿರೋ ಸಭೆಗೆ ಬಂದಿರೋ ಪ್ರತಿ ಒಂದು ಕುಟುಂಬವನ್ನು ಮುಟ್ಟು ದೇವರೇ, ಪ್ರತಿ ಒಂದು ಕುಟುಂಬವನ್ನು ಆಶೀರ್ವಾದ ಮಾಡು ದೇವರೇ. ಅಪ್ಪ, ಹೌದು ಸ್ವಾಮಿ, ಈ ಸಭೆಯಿಂದ ದೇವರೇ ಅನೇಕ ಜನಗಳಿಗೆ ಹೆಲ್ಪ್ ಮಾಡಿಗೆ ದೇವರೇ, ಅನೇಕ ಜನಗಳಿಗೆ ಸಹಾಯ ಮಾಡಿಗೆ, ಪ್ರತಿಯೊಂದು ಕುಟುಂಬವನ್ನು ಬಲಪಡಿಸು. ಈ ಸಭೆಯಿಂದ ದೇವರೇ ಅನೇಕ ಜನಗಳಿಗೆ ಹೆಲ್ಪ್ ಆಗಬೇಕು ದೇವರೇ. ಅನೇಕ ಊರಿಗೆ, ಅನೇಕ ದೇಶಗಳಿಗೆ ಹೆಲ್ಪ್ ಮಾಡಿ ನೀನು ಕೃಪೆ ಮಾಡು ದೇವರೇ. ಅಂದೇ ಕೃಪೆ ನೀನು ಈ ಸಭೆಗೆ ಕೊಡು ದೇವರೇ. ಈ ಸಭೆಗೆ ಕೊಡುವ ಪ್ರತಿ ಒಂದು ಕುಟುಂಬಕ್ಕೂ ಆ ಕೃಪೆಯನ್ನು ನೀನು ದಯಪಾಲಿಸು ದೇವರೇ. ಹೌದು ಸ್ವಾಮಿ, ಮುಂದಿನ ಭಾಗವನ್ನು ಕಾಣಿಕೆ ಭಾಗವನ್ನು ಕರದಲ್ಲಿ ಕೊಡುತ್ತಾನೆ. ಕಾಣಿಕೆ ಭಾಗವನ್ನು ಸಕ್ತವಾಗಿ ನೆನೆಸಕರ್ತಾನೆ. ಅಪ್ಪ, ಇಂದುವರೆಗೂ ದೇವರೇ ಪವಿತ್ರಾತ್ಮನೇ ಎಲ್ಲ ತಂದ ಚಂದವಾಗಿ ಅದ್ಭುತವಾಗಿ ನಡೆಸಿಕೊಂಡಿದೆಯ ಕರ್ತಾನೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ದೇವರೇ. ಅಪ್ಪ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅಪ್ಪ, 2ನೇ ಸರ್ವಿಸ್ ಅನ್ನು ನಿನ್ನ ಕರದಲ್ಲಿ ಕೊಡ್ತಾ ಇದ್ದೀನಿ. ಬಾಪೂಜಿ ನಗರದಲ್ಲಿ ನಡೆಯುವ ಸರ್ವಿಸ್ ಅನ್ನು ನಿನ್ನ ಕರದಲ್ಲಿ ಕೊಡ್ತಾ ಇದ್ದೀನಿ. ಎಲ್ಲ ಅಂದ ಚಂದವಾಗಿ ನಿನ್ನ ಕಂಟ್ರೋಲ್ ಪವಿತ್ರಾತ್ಮನೆ ನಿನ್ನ ಚಿತ್ತ ಪ್ರಕಾರ ನಡೆಸಕರ್ತಾನೆ. ಅಪ್ಪ, 3 ಸರ್ವಿಸ್ ದೇವದಾಸ ನಡೆಸುವಾಗ ಅವ್ರಿಗೆ ಏನು ಸೋಸುತ್ತೆ ಏನು ಆಗದಂತ ದೇವರೇ. ಅಪ್ಪ, ನಿನ್ನ ಆತ್ಮದಿಂದ ಅವರನ್ನು ಸೋಮಿಸು ದೇವರೇ, ನಿನ್ನ ಬಲದಿಂದ ಅವರನ್ನು ಸೋಮಿಸು ದೇವರೇ. ಅಪ್ಪ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ರಾಜ. ಎಲ್ಲ ಗಣ ಮಾನ ಮಹಿಮೆ ನಿರೋಪಿಗೆ ಸಲ್ಲಲಿ ದೇವರೇ. ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ. ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತು ಕರ್ತನಿಗಾಗಿ ತಂದಿರುವಂತಹ ಸ್ತೋತ್ರ ಕಾಣಿಕೆ ದಶಮವಾಗಿ ಇರುವುದಾದರೆ ನಿಮ್ಮ ಕರದಲ್ಲಿ ತೆಗೆದುಕೊಂಡ್ರೆ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಮನೋಜ್ ಮುಂದೆ ಬಂದು ಕಾಣಿಕೆ ಭಾಗವನ್ನು ಕರ್ತನ ಕರದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ. ಸ್ವಾಮಿ ಇರುವಂತಹ ಒಂದೊಂದು ಕುಟುಂಬಗಳನ್ನು ಸ್ವಾಮಿ ಆಶೀರ್ವದಿಸಿ ಬಲಪಡಿಸು ಸ್ವಾಮಿ. ಯಾರ್ಯಾರಿಗೆ ಕೆಲಸ ಇಲ್ಲದೆ ಸ್ವಾಮಿ ಇರುವುದು ಸ್ವಾಮಿ ಅಂತ ಯೋಗವನ್ನು ಸ್ವಾಮಿ ಒಂದು ಪರಿಶುದ್ಧಾತ್ಮನೆ ಒಳ್ಳೆಯ ಕೆಲಸವನ್ನು ಕೊಡು ಮಾತನಾಗಿದ್ದೀಯ ಪರಿಶುದ್ಧಾತ್ಮನೆ. ಅವರು ಸ್ವಾಮಿ ಮನೆಯಲ್ಲಿರುವಂತಹ ಎಲ್ಲ ಸಕಲ ಅಗತ್ಯಗಳನ್ನು ಸ್ವಾಮಿ ನೀಡು ಸ್ವಾಮಿ. ಯಾರ್ಯಾರು ಬಿಸ್ನೆಸ್ ವ್ಯಾಪಾರದಲ್ಲಿ ಇರ್ತಾರೆ ಪರಿಶುದ್ಧಾತ್ಮನೆ ಅವರನ್ನು ಉನ್ನತ ಪರಿಸ್ಥಿತಿಯಲ್ಲಿ ಸ್ವಾಮಿ ಬರುವಾಗಲೇ ನಿಮಗೆ ಸ್ತೋತ್ರ. ಆ ರೀತಿ ಮಾಡಿದ್ದಕ್ಕಾಗಿ ನಿಮಗೆ ಯೇಸುವಿನ ಮುಂದಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತಿದ್ದೇವೆ. ಒಂದು ಹಾಡನ್ನು ಹಾಡೋಣ.
ಕರ್ತನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡೋಣ. ಒಂದು ಅನೌನ್ಸ್ಮೆಂಟ್ ಇದೆ. ಈ ವಾರ ಲೋನ್ ವಿಷಯವಾಗಿ ಚರ್ಚೆ ಜಾಗ ನಾವು ನೋಡ್ತೀವಿ. ಅದು ಲೋನ್ ವಿಷಯವಾಗಿ